ಏನೆಲ್ಲ ಚೇಂಜಸ್ ಆಗ್ತಿದೆ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಸೊ ಇ ಕಾಮರ್ಸ್ ಇಂಡಸ್ಟ್ರಿನೇ ಅಷ್ಟು ದೊಡ್ಡ ಪವರ್ಫುಲ್ ಇಂಡಸ್ಟ್ರಿ. ಅದರಲ್ಲಿ ನಮ್ಮ ಒಂದು ಬಿಸ್ನೆಸ್ ಮಾಡೆಲ್ ನ ಆಡ್ ಮಾಡ್ಕೊಂಡಿದೀವಿ ನಾವು. ತುಂಬಾ ಜನಕ್ಕೆ ಈ ಒಂದು ಬಿಸ್ನೆಸ್ ಇಬ್ಬರನ್ನ ರೆಫರ್ ಮಾಡಬೇಕು ಅಂದಿದ ತಕ್ಷಣನೇ MLM, ಚೈನ್ ಬಿಸ್ನೆಸ್, ಜನ ಹಿಡಿಯೋ ಬಿಸ್ನೆಸ್, ಜನ ಸೇರಿಸೋ ಬಿಸ್ನೆಸ್, ಮಾರ್ಕೆಟಿಂಗ್ ಅವರದೇ ಆದಂತ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಬಟ್ ನಾವು ಅದಕ್ಕೆ ಅಲ್ಲಿ ಒಂದು ನೇಮ್ ಇದೆ, ಅಂದ್ರೆ ಅದಕ್ಕೆ ಅದರದ್ದೇ ಒಂದು ಬಿಸ್ನೆಸ್ ಒಂದು ಐಡೆಂಟಿಫಿಕೇಶನ್ ಇದೆ. ಅಫಿಲಿಯೇಟ್ ಬಿಸ್ನೆಸ್ ಅಂತ ಕರಿತೀವಿ. ಇದು ಯಾವುದೇ ತರ ಚೈನ್ ಬಿಸ್ನೆಸ್ ಅಲ್ಲ, ಜನ ಸೇರಿಸೋದು, ಜನ ಹಿಡಿಯೋದಲ್ಲ. ಇದನ್ನ ಏನಂತ ಕರಿತೀವಿ? ಅಫಿಲಿಯೇಟ್ ಬಿಸ್ನೆಸ್ ಅಂತ ಕರಿತೀವಿ. ಏನ್ ಬಿಸ್ನೆಸ್ ನಿಮ್ದು ಅಂತ ಕೇಳಿದ್ರೆ ಇ ಕಾಮರ್ಸ್ ಅಫಿಲಿಯೇಟ್ ಮಾಡೆಲ್ ಅಂತ ಹೇಳಿ ನಮ್ಮ ಬಿಸ್ನೆಸ್. ಅದೇ ಲಾಸ್ಟ್ ಎಲ್ಲ ಗೊತ್ತಿದೆಯಲ್ಲ ನಿಮ್ಗೆ, ಕಾಮನ್ ಆಗಿ ಏನು ಅದೇ ಇಬ್ರು ಸೇರ್ಸೋದು, ಅದೇ ತರ ಬಿಸ್ನೆಸ್ ಇದು. ಏನು ಇಲ್ಲ, ನೀನಿಬ್ರು ಸೇರಿಸು, ಅವರಿಬ್ರು ಸೇರಿಸ್ತಾರೆ, ಅವರಿಬ್ರು ಸೇರಿಸ್ತಾರೆ, ನಾನು ಮನೇಲಿ ಬಂದಿರ್ತೀನಿ, ಅವ್ರ ಮನೇಲಿ ಆಗತ್ತಾ? ಆಗಲ್ಲ. ಹಾಗಾಗಿ ಬಿಸ್ನೆಸ್ ನಾವು ಡೆವಲಪ್ ಮಾಡಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಾವು ಯಾವ್ದೋ ಒಂದು ಬಿಸ್ನೆಸ್ ಶುರು ಮಾಡ್ತೀವಿ. ಎಕ್ಸಾಂಪಲ್ ಒಂದೇನೋ ಒಂದು ಸೂಪರ್ ಮಾರ್ಕೆಟ್ ಅಂತಾನೆ ಇಟ್ಕೋಣ. ನಾವು ಒಂದು ಸೂಪರ್ ಮಾರ್ಕೆಟ್ ಅನ್ನ ಸ್ಟಾರ್ಟ್ ಮಾಡಿದ್ವಲ್ಲ, ಅದಕ್ಕೆ ಅಲ್ಲದೇ ಒಂದು ಪ್ರೋಗ್ರೆಸ್ ಇದೆ. ಸುಮ್ಮನೆ ಅವ್ರು ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಸ್ಟಾರ್ಟ್ ಮಾಡಾದ್ಮೇಲೆ ಇವಾಗ ನಾನೇ ಹೇಳಿದೆ, ತುಂಬಾ ಕಮಿಟ್ಮೆಂಟ್ಸ್ ಇರುತ್ತೆ ಅದಕ್ಕೆ. ನಾನು ಡೈಲಿ ಹೋಗ್ತಿದ್ದೆ, ಚೆಕ್ ಮಾಡ್ತೀನಿ. ವೀಕ್ಲಿ ಒನ್ಸ್, ಈಗ ಸ್ಟೋರ್ಗಳು ಜಾಸ್ತಿ ಇರೋದ್ರಿಂದ ವೀಕ್ಲಿ ಒನ್ಸ್ ಒಂದೊಂದು ಸ್ಟೋರ್ ಅಲ್ಲಿ 2 ದಿನ ಹೋಗ್ತೀನಿ. ಇಲ್ಲ ಹೊಸ ಸ್ಟೋರ್ ತಗೊಂಡಿದ್ರೆ ಅದನ್ನ ಡೆವಲಪ್ ಮಾಡೋದಕ್ಕೆ ಇನ್ವಾಲ್ವ್ಮೆಂಟ್ ಇರುತ್ತೆ. ಏನ್ ಚೇಂಜಸ್ ಬೇಕು, ಅಲ್ಲೇನ್ ರಿಕ್ವೈರ್ಮೆಂಟ್ ಇದೆ, ಇನ್ನು ಅಡಿಷನಲ್ ಆಗಿ ನಾವೇನ್ ಆಡ್ ಆನ್ ಮಾಡ್ಬೋದು, ಇದೆಲ್ಲ ನಾವು ಯೋಚನೆ ಮಾಡಿ ಒಂದು ಇನ್ವಾಲ್ವ್ಮೆಂಟ್ ಇರುತ್ತೆ, ನಮ್ಗೆ ಕಮಿಟ್ಮೆಂಟ್ ಇರುತ್ತೆ. ಕರೆಕ್ಟ್ ಅಲ್ವಾ? ಇಲ್ಲೂ ಕೂಡ ಅಷ್ಟೇ, ಬಿಸ್ನೆಸ್ ಅನ್ನ ಶುರು ಮಾಡಿದೀವಿ, ಬಟ್ ನಾವು ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ಬಿಸ್ನೆಸ್ ಆಗಲ್ಲ. ನಾವು ಯಾವ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದೀವಿ, ಆ ಬಿಸ್ನೆಸ್ ಬಗ್ಗೆ ಮೊದಲನೇದಾಗಿ ನನಗೆ ವೆರಿ ಪ್ರೌಡ್ ಫೀಲ್ ಇರ್ಬೇಕು. ಏನೋ ಒಂದು ಹೇಳಿದ್ರು, ನಾನು ಶುರು ಮಾಡಿದೆ, ಬೈ ಫೋರ್ಸ್ ಮಾಡಿಸ್ಬಿಟ್ರು ಮಗ, ಅದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟೆ. ಅವ್ರು ಆ ಕಡೆ ನೀ ಈ ತರದ್ದೆಲ್ಲ ಬಿಸ್ನೆಸ್ ನಿನ್ನ ಇದಕ್ಕೆ ಸರ್, ಅವ್ರಿಗೆ ಏನು ಗೊತ್ತಿತ್ತು? $1 ಟ್ರಿಲಿಯನ್ ಬಿಸ್ನೆಸ್ ಅಂತ. ಅವ್ರಿಗೆ ಗೊತ್ತಿರೋದು ಸ್ಕೀಮ್ ಬಗ್ಗೆ. ನೀವು ಮಾಡ್ತಿರೋ ಸ್ಕೀಮ್ ಅಲ್ವಲ್ಲ, ಅವ್ರು ಮಾತಾಡ್ತಾ ಇರೋದು ಯಾವ್ದ್ರ ಬಗ್ಗೆ? ಸ್ಕೀಮ್ ಬಿಸ್ನೆಸ್ ಬಗ್ಗೆ. ನೀವು ಮಾಡ್ತಿರೋದು ಸ್ಕೀಮ್ ಬಿಸ್ನೆಸ್ ಅಲ್ಲ. ಸ್ಕೀಮ್ ಬಿಸ್ನೆಸ್ ಆಗಿ ಇಷ್ಟೆಲ್ಲ ನೆಸೆಸಿಟಿ ಇಲ್ಲ ತೋರಿಸೋದು. ಸ್ಟ್ರೈಟ್ ಅವೇ ಡೈರೆಕ್ಟ್ ಆಗಿ ಏನೋ ಗನ್ ಪಾಯಿಂಟ್ ಅಂತಲ್ಲ, ಹಂಗ್ ಬಂದ್ಬಿಡ್ತಾ ಇದೀವಿ. ನೀವು ಇಷ್ಟು ಲಕ್ಷ ಹಾಕಿ ಇಷ್ಟು ದುಡ್ಡು ಬರುತ್ತೆ, ಎಲ್ಲಿ ತನಕ ಬರುತ್ತೆ ಗೊತ್ತಿಲ್ಲ, ಎಲ್ಲ ಟ್ರೈನಿಂಗ್ ಬೇಕಾಗಿರ್ಲಿಲ್ಲ. ಬಟ್ ನಾವು ಮಾತಾಡ್ತಾ ಇರೋದು ಇಂಡಸ್ಟ್ರಿ ಬಗ್ಗೆ, ಫ್ಯೂಚರ್ ಬಗ್ಗೆ, ನೆಕ್ಸ್ಟ್ ಏನಾಗುತ್ತೆ, ಈ ಬಿಸ್ನೆಸ್ ಏನು, ಅದ್ರ ಬಗ್ಗೆ ಮಾತಾಡ್ತೀವಿ. ಹಾಗಾಗಿ ಇ ಕಾಮರ್ಸ್ ಇಂಡಸ್ಟ್ರಿ ಅಂತ ಏನಿದೆ, ಮೊದಲನೇದಾಗಿ ಇ ಕಾಮರ್ಸ್ ಇಂಡಸ್ಟ್ರಿ ಆಯ್ತು, ಸ್ಟಾರ್ಟ್ ಮಾಡಿದ್ವಿ ಬಿಸ್ನೆಸ್. ಈಗ ಅಮೆಝಾನ್ ಇತ್ತು, ಫ್ಲಿಪ್ಕಾರ್ಟ್ ಇತ್ತು, ಈಗ ಕ್ವಿಕ್ ಕಾಮರ್ಸ್ ಆಗಿದೆ. 10 ಮಿನಿಟ್ಸ್, 5 ಮಿನಿಟ್ಸ್, ಲಾಸ್ಟ್ ಮಿನಿಟ್ಸ್, ಬ್ಲಿಂಕಿಟ್, ಜೆಪ್ಟೋ, ಅದನ್ನ ಕ್ವಿಕ್ ಕಾಮರ್ಸ್ ಅಂತ ಕರಿತೀವಿ. ಇನ್ನು ಮುಂದೆ ಬೇರೆ ಬೇರೆ ಹೊಸ ಬಿಸ್ನೆಸ್ ಗಳು ಬರ್ತಾ ಇರುತ್ತೆ. ಅದೇ ತರ ಇ ಕಾಮರ್ಸ್, ಕ್ವಿಕ್ ಕಾಮರ್ಸ್ ಅಲ್ಲಿ ನಮ್ದು ಅಫಿಲಿಯೇಟ್ ಇ ಕಾಮರ್ಸ್. ಏನ್ ಬಿಸ್ನೆಸ್ ನಮ್ದು? ಇನ್ ಮುಂದೆ ಯಾವ ಬಿಸ್ನೆಸ್ ಅಂತ ಹೇಳ್ಬೇಕು? ಚೈನು ಬಿಸ್ನೆಸ್, ಲಿಂಕು ಅದೆಲ್ಲ ಬಿಟ್ಬಿಡಿ, ಅಫಿಲಿಯೇಟ್ ಇ ಕಾಮರ್ಸ್ ಬಿಸ್ನೆಸ್ ಅಂತ ಹೇಳಿ. ಸೊ ಇ ಕಾಮರ್ಸ್ ಅಷ್ಟು ಪವರ್ ಇದೆ ಅಂದ್ರೆ ಅಫಿಲಿಯೇಟ್ ಬಿಸ್ನೆಸ್. ಸರ್, ಇಡೀ ಪ್ರಪಂಚದಲ್ಲಿ ನೀವು ಮಾಡೋ ಖರ್ಚು ಮೇಲೆ ಇನ್ಕಮ್ ನ ಕೊಡ್ತಿದೀವಿ ಅಂತ ಹೇಳಿದ್ರೆ, ಹಿಂದೆ ಯಾರು ಮಾಡಿಲ್ಲ, ಮುಂದೆ ಬರ್ಬೋದು ಕಾಪಿ. ಬಟ್ ದಿಸ್ ಇಸ್ ದ ಓನ್ಲಿ ಕಂಪನಿ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ನೀವು ಮಾಡೋ ಪ್ರತಿಯೊಂದು ಖರ್ಚು ಮೇಲೆ ಇನ್ಕಮ್ ಅನ್ನ ನಿಮ್ಗೆ ಕೊಡ್ತಾರೆ. ಅಂತ ಒಂದು ಬಿಸ್ನೆಸ್ ಅಲ್ಲಿ ನೀವಿದ್ದೀರಾ. ನಾವು ಫಸ್ಟ್ ಪ್ರೌಡ್ ಫೀಲ್ ಇರ್ಬೇಕು. ನಮ್ಗೆ ಸುಮ್ಮನೆ ಏನೋ ಯಾರೋ ಹೇಳಿದ್ರು, ಫೋರ್ಸ್ ಮಾಡಿದ್ರು, ಬರುತ್ತೆ ಅಂದ್ರು, ಆಗುತ್ತೆ ಅಂದ್ರು, ಹೋಗುತ್ತೆ ಅಂದ್ರು, ನೋಡಿದೀನಿ, ಮಾಡಿದೀನಿ, ಕೇಳಿದೀನಿ, ಬಿಟ್ಟಿದೀನಿ, ಅದೆಲ್ಲ ಬಿಟ್ಬಿಡಿ, ಮುಗಿದೋಗಿದ ಸ್ಟೋರಿ. ಈಗ ನೋಕಿಯಾ ಬಗ್ಗೆ ನಾವು ಇಡೀ ದಿನ ಬಡ್ಕೊಂಡ್ರು ಏನೂ ಆಗಲ್ಲ. ಅವ್ರ ಅಪ್ಡೇಟ್ ಆಗಿಲ್ಲ, ಆಚೆ ಹೋದ್ರು. ಕೊಡಾಕ್ ಕಂಪನಿ ಬಗ್ಗೆ ಬಡ್ಕೊಂಡ್ರೆ ಏನೂ ಆಗಲ್ಲ. ಸೊ ಎಷ್ಟೊಂದು ಟಿವಿ ಅದೆಲ್ಲ ತೋರಿಸ್ದೆ, ಏನು ಮಾಡಿದ್ರೆ ಏನು ಯೂಸ್ ಇಲ್ಲ. ಸೊ ಆಗೋಗಿದ್ದು ಮುಗಿದೋಯ್ತು. ವಾಟ್ ನೆಕ್ಸ್ಟ್? ಏನ್ ಮಾಡ್ಬೇಕೀಗ ಮತ್ತೆ ವಾಪಸ್ ಬರೋದಕ್ಕೆ? ನೋಕಿಯಾ ಅವರು ಮತ್ತೆ ಪ್ರಯತ್ನ ಮಾಡ್ತಾ ಇದ್ದಾರೆ, ವಾಪಸ್ ಬರಕ್ ಆಗ್ತಾನೆ ಇಲ್ಲ. ಯಾಕೆಂದ್ರೆ ಮಾರ್ಕೆಟ್ ಅನ್ನ ಆಲ್ರೆಡಿ ದೊಡ್ಡ ದೊಡ್ಡ ಸ್ಟ್ರೀಮಿಂಗ್ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಎಸ್, ಈ ಇಂಡಸ್ಟ್ರಿನಲ್ಲಿ ಒಂದು ದೊಡ್ಡ ಥಿಂಕಿಂಗ್ ಬಂದಿದೆ. ಅದು ಯಾವುದು ಅಂದ್ರೆ
ಒನ್ ಅಂಡ್ ಓನ್ಲಿ ಸ್ಮಾರ್ಟ್ ವಿಲೇಜ್. ನಾವು ಆಲ್ರೆಡಿ ಮಾರ್ಕೆಟ್ ಹಿಡ್ಕೊಂಡಾಗಿದೆ, ನಮ್ಮ ಹಿಂದೆನೆ ಬರ್ಬೇಕಷ್ಟೇ. ಮೊನ್ನೆ ಎಲ್ಲ ಹೋಗಿದ್ರು, ಏನೋ ಗೋದಲ್ಲಿ ತೋರಿಸಿದ್ರು, ಏನ್ ತೋರಿಸಿದ್ರು? ಓ ಅಲ್ಲ, ಡಾಲ್ಫಿನ್ ಬೇರೆ, ತಿಮಿಂಗ್ಲ ಬೇರೆ ಅಲ್ಲ, ಬೇರೆ ಬರಲ್ಲ. ಹೌದು, ಶಾರ್ಕ್. ಎಸ್. ಸೊ ಹಾಗಾಗಿ ಈ ಒಂದು ಇಂಡಸ್ಟ್ರಿನಲ್ಲಿ ಆಲ್ರೆಡಿ ವಿ ಆರ್ ದ ಫಸ್ಟ್ ಒನ್, ವಿ ಆರ್ ವೆರಿ ಪ್ರೌಡ್. ಸೊ ನೀವೆಲ್ಲ ಆ ಇಂಡಸ್ಟ್ರಿ ಇದ್ದೀರಾ. ಹಾಗಾಗಿ ಈ ಬಿಸ್ನೆಸ್ ಅನ್ನ ಇನ್ಯಾವುದೋ ಬಿಸ್ನೆಸ್ ಕಂಪೇರ್ ಮಾಡಿ, ಇದು ಅದು ಎರಡು ಸೇಮ್, ಏನು ಡಿಫರೆನ್ಸ್ ಇಲ್ಲ. ಅಲ್ಲಿ ಪ್ರಾಡಕ್ಟ್ ಮಾರ್ಬೇಕಿತ್ತು, ಇಲ್ಲಿ ಮಾರಂಗಿಲ್ಲ, ತಗೋಬೇಕಷ್ಟೇ. ಮಿಕ್ಕಿದೆಲ್ಲ ಸೇಮ್. ಜನ ಸೇರಿಸೋದು, ಇದು ಕೂಡ ಅದು ಜನ ಸೇರಿಸೋದು, ಇದು ಜನ ಸೇರಿಸೋದು. ಸೇರಿಸ್ತಾ ಇದ್ದೀರಾ ಜನನ? ಒಂದು ಸ್ವಲ್ಪ ದಿನಕ್ಕೆ ಮಾತ್ರ ರೆಫರ್ ಮಾಡಿ ಅಂತ ಹೇಳ್ತೀವಿ ಅಷ್ಟೇ. ಒಂದು ಸ್ವಲ್ಪ ದಿನ ಆದ್ಮೇಲೆ ರೆಫರ್ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಮನ್ನ ಹುಡ್ಕೊಂಡು ಅವರೇ ಬರ್ತಾರೆ. ಆ ಟೈಮ್ 2026 ಒಳಗಡೆನೆ ಆಗುತ್ತೆ, ಅದ್ರ ಮೇಲೆ ಹೋಗುತ್ತೆ. ಓಕೆ, ಇ-ಕಾಮರ್ಸ್ ಇಂಡಸ್ಟ್ರಿ ಇಟ್ಸೆಲ್ಫ್ ಇಸ್ ಎ ಬಿಗ್ ಒನ್. ಅದೇ ದೊಡ್ಡ ಇಂಡಸ್ಟ್ರಿ, ನಾನು ಹೇಳಿದೆ. ಅದರಲ್ಲಿ ಅಫಿಲಿಯೇಟ್ ಮಾಡಲು ಆಡ್ ಮಾಡಿದ್ದೀನಿ. ಇಟ್ಸ್ ಮೋರ್ ಪವರ್ಫುಲ್. ಒಂದು ಏನ್ ಹೇಳ್ಬೋದು, ಆಲ್ರೆಡಿ ಒಂದು ರಾಕೆಟ್ ಇರುತ್ತೆ, ಅದರಲ್ಲೇ ಒಂದು ಸ್ಪೀಡ್ ಇರುತ್ತೆ. ಆ ರಾಕೆಟ್ಗೆ ಇನ್ನೊಂದು ಎಕ್ಸ್ಟ್ರಾ ಇಂಜಿನ್ ಹಾಕಿದ್ರೆ ಏನಾಗ್ಬೋದು? ಡಬಲ್ ಸ್ಪೀಡ್ ಆಗುತ್ತಲ್ವಾ? ಹಾಗೆ ಇ-ಕಾಮರ್ಸ್ ಇಂಡಸ್ಟ್ರಿ ಇಟ್ ಇಸ್ ಎ ವೆರಿ ಪವರ್ಫುಲ್ ಇಂಡಸ್ಟ್ರಿ. ಅದರಲ್ಲಿ ಒಂದು ಅಫಿಲಿಯೇಟ್ ಮಾಡಲ್ ತಗೊಂಡು ಬಂದಿದೀವಿ. ಇದು ಚೆನ್ನಾಗಿ ಬೆಳೆಸ್ಕೊಂಡು ಹೋದಂತ ಒಂದು ಬಿಸ್ನೆಸ್. ಈಗ ಹೊರಗಡೆ ನೋಡಿ, ಈಗ ಫ್ಲಿಪ್ಕಾರ್ಟ್ ಇರ್ಬೋದು, ಅಮೆಝಾನ್ ಇರ್ಬೋದು, ಅವರೆಲ್ಲ ತುಂಬಾ ಕೋಟಿಗಟ್ಟಲೆ ದುಡ್ಡನ್ನ ಖರ್ಚು ಮಾಡ್ತಾರೆ ಅಡ್ವರ್ಟೈಸ್ಮೆಂಟ್ ಮೇಲೆ, ಅಂದ್ರೆ ಪ್ರಮೋಷನ್ ಅದೆಲ್ಲ ಕೋಟಿಗಟ್ಟಲೆ. ಇವಾಗ ಒಂದು ಬಿಗ್ ಬಿಲಿಯನ್ ಡೇ ಅಂತ ಮಾಡ್ತಾರೆ, ಆಲ್ಮೋಸ್ಟ್ ಕ್ರೋರ್ಸ್ ಟುಗೆದರ್ ಇನ್ವೆಸ್ಟ್ ಮಾಡ್ತಾರೆ. ಬಟ್ ನಾವಿಲ್ಲಿ ಯಾವುದೇ ಒಂದು ಅಡ್ವರ್ಟೈಸ್ಮೆಂಟ್ಗೆ ಇನ್ವೆಸ್ಟ್ಮೆಂಟ್ ಏನು ಮಾಡ್ತಾ ಇಲ್ಲ. ನಾವು ಒಂದು ಬಿಸ್ನೆಸ್ ಮಾಡೆಲ್ ನ ಸೆಟಪ್ ಮಾಡಿದೀವಿ, ಅದರಲ್ಲಿ ಪ್ರಾಡಕ್ಟ್ಸ್ ಇದೆ, ಅದನ್ನ ನೀವೇ ತಗೊಳ್ಳಿ ಅಂತ ಹೇಳಿದೀವಿ. ನೀವೇ ತಗೊಳ್ತಾ ಇದ್ದೀರಾ. ಯಾರಪ್ಪ ಬ್ರ್ಯಾಂಡ್ ಅಂಬಾಸಿಡರ್ ಇದಕ್ಕೆ ಅಂತ ಹೇಳಿದ್ರೆ ನೀವೇ. ಅದು ಚೆನ್ನಾಗಿದೆ, ನಾನು ತಗೊಂಡೆ, ಬೇರೆಯವ್ರಿಗೆ ಹೇಳಿದೀನಿ, ಅದನ್ನ ಅವ್ರು ತಗೊಂಡ್ರು. ಅದಕ್ಕೆ ಕಂಪನಿ ನಿಮಗೆ ಆಸ್ ಎ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಅಮೌಂಟ್ ನ ಶೇರ್ ಮಾಡ್ತಾ ಇದೆ ಅಷ್ಟೇ, ಬೇರೆ ಏನು ಗೊತ್ತಿಲ್ಲ. ನಮ್ಗೆ ಯಾವ ಶಿಲ್ಪಾ ಶೆಟ್ಟಿ ಬೇಕಾಗಿಲ್ಲ, ಶಾರುಖ್ ಖಾನ್ ಬೇಕಾಗಿಲ್ಲ, ಅಮೀರ್ ಖಾನ್ ಬೇಕಾಗಿಲ್ಲ, ಎಲ್ಲರೂ ಇಲ್ಲೇ ಇದ್ದಾರೆ. ಕರೆಕ್ಟ್ ಅಲ್ವಾ? ಅವ್ರಿಗಿಂತ ದೊಡ್ಡ ಸೆಲೆಬ್ರಿಟೀಸ್ ನಾವು. ಎಸ್, ಫಸ್ಟ್ ನಮಗ್ ನಾವು ಸೆಲೆಬ್ರೇಟ್ ಮಾಡ್ಕೋಬೇಕು. ವಿ ಆರ್ ದ ಫಸ್ಟ್, ನಾವು ಆಮೇಲೆ ಬಿದ್ದವರು. ಹಾಗೆ ಈ ಒಂದು ಕಂಪನಿನಲ್ಲಿ ಯಾರಪ್ಪ ಸೆಲೆಬ್ರಿಟೀಸ್ ಅಂತ ಹೇಳಿದ್ರೆ ನೀವೇ ಸೆಲೆಬ್ರಿಟೀಸ್. ಅದಕ್ಕೆ ಕಂಪನಿ ನೀವು ಫ್ರೀಯಾಗಿ ಮಾಡಿ ಅಂತ ಹೇಳ್ತಾ ಇಲ್ಲ. ನೀವು ತಗೊಂಡಿದ್ದನ್ನ ಏನೋ ಗಿಫ್ಟ್ ಎಲ್ಲ ತಗೊಂಡ್ ಬಂದಿದ್ರ, ನನಗ ಬೇರೆಯವ್ರ ಶಿವ, ನನಗ ಬೇರೆಯವ್ರ ಅದು ನನಗೇನಾ? ಓಕೆ, ಬೆಳಗ್ಗೆ ಎಲ್ಲ ಇಲ್ಲೇ ಇದೆ ಹೂವು ಹಾಕಿರೋದಕ್ಕೆ. ಏನೋ ಸರ್ಪ್ರೈಸ್ ಆಗಿ ಏನೋ ಮಾಡ್ತಿದ್ರೆ ಥ್ಯಾಂಕ್ ಯು ವೆರಿ ಮಚ್. ಓಕೆ, ಅದ್ಯಾವುದು ನನಗಲ್ಲ, ಅದೆಲ್ಲ ನಿಮಗೇನೆ, ಐ ನೋ. ಸೊ ನೀವು ಒಂದಷ್ಟು ಜನ ಸೆಲೆಬ್ರಿಟೀಸ್ ಇದ್ದೀರಾ, ಅದಕ್ಕೆ ನಿಮ್ಗೆ ಆನರ್ ಮಾಡೋದಕ್ಕೆ ತಗೊಂಡ್ಬಂದಿರೋದಲ್ಲ. ಓಕೆ, ಅಂಡ್ ನೆಕ್ಸ್ಟ್ ಸಿ, ನಾವು it controls the strength of both digital retail and performance based on business. ಇವತ್ತೆಲ್ಲ ಡಿಜಿಟಲ್ ಯುಗದಲ್ಲಿ ಇದೀವಿ. ಆಲ್ರೆಡಿ ಬೆಳಿಗ್ಗೆ ಮಾತಾಡಾಯ್ತು. ನಮಗೆ ಎಷ್ಟೊಂದು ವಿಚಾರಗಳು ಗೊತ್ತಿಲ್ಲ, ಆಲ್ರೆಡಿ ಸಣ್ಣ ಹುಡುಗರು ಗೊತ್ತಿದೆ, ಅವರೇ ನಿಮ್ಗೆ ವಾಪಸ್ಸು ಟೀಚ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಬಿಸ್ನೆಸ್ ಮಾಡಲ್ ಕೂಡ ಪ್ರತಿಯೊಂದು ಸ್ಟೇಜ್ ಅಲ್ಲೂ ಚೇಂಜಸ್ ಆಗ್ತಾ ಹೋಗ್ತಾ ಇದೆ. ಸೊ ಎಲ್ಲಾನು ಕೂಡ ಇವತ್ತು ಡಿಜಿಟಲ್ ಥ್ರೂನೇ ಹೋಗ್ತಾ ಇದೆ. ಇವತ್ತು ಎಷ್ಟು ಜನ ಕ್ಯಾಶ್ ಇಟ್ಕೊಂಡು ಓಡಾಡ್ತೀರಾ? ಕ್ಯಾಶ್ ಇಟ್ಕೊಳ್ತೀರಾ? ಮುಂಚೆ ಕ್ಯಾಶ್ ಇಲ್ಲದೆ ಮನೆಯಿಂದ ಆಚೆ ಕಾಲಿಡ್ತಾರಲ್ಲ, ಇವಾಗ ಧೈರ್ಯವಾಗಿ ಹೋಗ್ಬೋದು. ಮೊಬೈಲ್ ಇದ್ರೆ ಸಾಕು, ಬ್ಯಾಂಕ್ ನಮ್ಮ ಜೇಬಲ್ಲಿ ಇರುತ್ತೆ. ಓಕೆ, ಹಾಗಾಗಿ ಇವತ್ತಿಷ್ಟೆಲ್ಲ ಡೆವಲಪ್ಮೆಂಟ್ ಚೇಂಜಸ್ ನಡೀತಾ ಇದೆ ಅಂತ ಹೇಳಿದ್ರೆ ನಾವು ಕೂಡ ಈ ಒಂದು ಬಿಸ್ನೆಸ್ ಅಲ್ಲಿ ಅಪ್ಡೇಟ್ ಆಗ್ಬೇಕು, ಅಪ್ಗ್ರೇಡ್ ಆಗ್ಬೇಕು. ನಾವಿನ್ನು ಹಳೇ ಸ್ಕೀಮ್ ತರನೇ ಬಿಸ್ನೆಸ್ ನ ಪ್ರಮೋಷನ್ ಮಾಡ್ಕೊಂಡು ಅಲ್ವಾ ಇಲ್ವಾ ಇದನ್ ಮಾಡು ಅದನ್ ಮಾಡು ಆ ಒಂದು ಸ್ಟೈಲ್ ಅಲ್ಲಿ ಬಿಸ್ನೆಸ್ ಅನ್ನ ಪ್ರಮೋಟ್ ಮಾಡಿದ್ರೆ ಡೆಫಿನೆಟ್ಲಿ ಬಿಸ್ನೆಸ್ ಅಲ್ಲಿ ನೀವೆಲ್ಲ ಫೇಲ್ಯೂರ್ ಆಗ್ತೀರಾ. ಸೊ ಅದನ್ನ ಸ್ಟಾಪ್ ಮಾಡಿ ಇವತ್ತೇನು ಡಿಜಿಟಲ್ ವರ್ಲ್ಡ್ ನಾವು ಅದ್ರ ಕಡೆನೆ ಫೋಕಸ್ ಮಾಡ್ಬೇಕು. ಎಸ್, ನೌ ಡೇಸ್ ಎವ್ರಿಥಿಂಗ್ ಇಸ್ ಆನ್ಲೈನ್. ಆಗಲೇ ಹೇಳಿದೆ,
ಸೊ ಫುಡ್ ಇರ್ಬೋದು, ಮೆಡಿಸಿನ್ ಇರ್ಬೋದು, ಗ್ರಾಸರಿ ಇರ್ಬೋದು, ಫ್ಯಾಷನ್, ಎಜುಕೇಶನ್, ಮೂವಿ ಟಿಕೆಟ್ಸ್ ಎಲ್ಲ ಆಲ್ರೆಡಿ ಮಾತಾಡಿದ್ವಿ. ಅಫಿಲಿಯೇಟ್ ಬಿಸ್ನೆಸ್ ಮಾಡೆಲ್ ಈಸ್ ನಾಟ್ ಎ ಸ್ಮಾಲ್ ಒನ್, ಇಟ್ ಈಸ್ unimaginably growing bigger faster in the future. ಇದು ಸಣ್ಣದು ಅಂತ ತಗೊಳಕ್ ಹೋಗ್ಬೇಡಿ. ನಾನು ಏನ್ ಹೇಳೋದು ಐ ನೋ ಇಟ್ ಇಸ್ ಮೈ ಎಕ್ಸ್ಪೀರಿಯನ್ಸ್, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದಾದ್ರೆ ಇಲ್ಲೂ ಒಂದು 20% ಜನ ಅಷ್ಟೇ ಉಳ್ಕೊಳ್ಳೋದು. ಇನ್ನು 80% ಜನ ಇಲ್ಲಿಂದ ಆದ್ಮೇಲೆ ಒಂದು ವಾರಕ್ಕೆ ಒಂದು ಬ್ಯಾಟ್ರಿ ಕಡಿಮೆ ಆಗುತ್ತೆ. ಒಂದ್ ತಿಂಗಳಾಗಷ್ಟಲ್ಲಿ ಯಾವ ವಾಯೇಜ್ ಅದು ಎಲ್ಲ ಕರ್ಕೊಂಡೋಗಿದ್ರಲ್ಲ, ಯಾವ್ದೋ ವಾಯೇಜ್ ಅಂತ ಆ ವಯಸ್ಸು ಕೆಲಸ ಎಲ್ಲ ಮೊಳೆ ಹೊಡೆದು ತಲೆ ಹಾಳು ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಹಾಗೆ ಅನ್ಕೊಳ್ತೀರಾ ಇಲ್ವಾ? ನಾನು ಹೇಳ್ತಾ ಇದ್ದೀನಿ, ಬಿಸ್ನೆಸ್ಗೆ ಯೂಸ್ ಆಗುತ್ತಿಲ್ಲ ಗೊತ್ತಿಲ್ಲ, ನಿಮ್ಮ ಪರ್ಸನಲ್ ಲೈಫ್ಗೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಇದನ್ನ ಅಪ್ಲೈ ಮಾಡ್ಬೇಕು. ನೀವಿಲ್ಲ ಅಂದ್ರೆ ಸೊಸೈಟಿನಲ್ಲಿ ನಮಗೆ ರೆಸ್ಪೆಕ್ಟ್ ಬರಬೇಕು ಸರ್, ಬೇರೆ ಏನು ಇಲ್ಲ ಸರ್. ವಿಟಮಿನ್ ಎಂ ನಿಮ್ಮ ಹತ್ರ ಅದಿದ್ರೆ ಅದೊಂಥರ ಏನ್ ಹೇಳ್ತೀವಿ ಅದಕ್ಕೆ, ಮ್ಯಾಗ್ನೆಟ್ ಅಂತ ಹೇಳ್ತೀವಿ. ಮಿಕ್ಕಿದ್ದೆಲ್ಲ ಆಟೋಮೆಟಿಕ್ ಅಟ್ರಾಕ್ಟ್ ಆಗುತ್ತೆ. ನಿಮ್ಮ ಹತ್ರ ಅದಿಲ್ಲ ಅಂದ್ರೆ ಬೇರೆ ಬೇಡ, ಯಾರು ಬರಲ್ಲ ಅಲ್ವಾ? ಹಾಗಾಗಿ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ಬಿಸ್ನೆಸ್ ಅಲ್ಲಿ ಏನೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಇಂಡಸ್ಟ್ರಿ ಬಗ್ಗೆ ತಿಳ್ಕೊಳ್ಳಿ, ಕಂಪ್ನಿ ಬಗ್ಗೆ ತಿಳ್ಕೊಳ್ಳಿ, ಬಿಸ್ನೆಸ್ ಪ್ಲಾನ್ ಬಗ್ಗೆ ತಿಳ್ಕೊಳ್ಳಿ, ಫ್ಯೂಚರ್ ಬಗ್ಗೆ ತಿಳ್ಕೊಳ್ಳಿ, ಅದನ್ನ ಅಡಾಪ್ಟ್ ಮಾಡ್ಕೊಳ್ಳಿ. ಯಾವ ಯೂನಿವರ್ಸಿಟಿನಲ್ಲೂ ನೀನ್ ಹೆಂಗ್ ಕರೋಡ್ಪತಿ ಆಗ್ಬೋದು ಅಂತ ಹೇಳ್ಕೊಡಲ್ಲ. ಹೆಂಗ್ ಹೋಗ್ಬೇಕು, ಹೆಂಗೆ ರ್ಯಾಂಕ್ ಬರ್ಬೇಕು, ಹೇಗೆ ನೀನು ಟಾಪರ್ ಆಗ್ಬೇಕು, ಇಲ್ಲ ಇನ್ನೇನು ಆಗ್ಬೇಕು ಅಂತ ಹೇಳ್ಕೊಡ್ತಾರೆ. ಸೊ ಯಾರು ನಿಮ್ಗೆ ಒಂದು ಬಿಸ್ನೆಸ್ ಮ್ಯಾನ್ ಆಗ್ಬೋದು, ಒಬ್ಬ ಆಂಟರ್ಪ್ರನರ್ ಆಗ್ಬೇಕು ಅಂತ ಹೇಳ್ಕೊಡಲ್ಲ. ಅವ್ರಿಗೆ ಏನ್ ಸಬ್ಜೆಕ್ಟ್ ಇದೆ ಅಷ್ಟನ್ನೇ ಹೇಳ್ಕೊಡೋದು. ಸೊ ಈ ಒಂದು ಯೂನಿವರ್ಸಿಟಿನಲ್ಲಿ ಮಾತ್ರ ನಿಮಗೆ ಕರೋಡ್ಪತಿ ಆಗ್ಬೋದು, ಆಂಟರ್ಪ್ರನರ್ ಆಗ್ಬೋದು ಅಂತ ಹೇಳ್ಕೊಡ್ತಾರೆ. ಸೊ ಹೊರಗಡೆ ದುಡ್ಡು ಕೊಟ್ಟರು ಸಿಗಲ್ಲ, ಇಲ್ಲಿ ಫ್ರೀಯಾಗಿ ಸಿಗ್ತಾ ಇದೆ. ಕರೆಕ್ಟ್ ಅಲ್ವಾ? ಹಾಗಾಗಿ ತುಂಬಾ ಸೀರಿಯಸ್ ಆಗಿ ತಗೊಳ್ಳಿ ಒಂದು ಬಿಸ್ನೆಸ್ ಅನ್ನ. ಎಲ್ಲ ಒಂದು ಬಿಸ್ನೆಸ್ ಅಲ್ಲಿ ಹೇಗೆ ನಿಮಗೆ ಮೋಟಿವೇಟ್ ಮಾಡೋದು, ಡ್ಯಾನ್ಸ್ ಮಾಡಿಸೋದು. ನಾನು ಡ್ಯಾನ್ಸ್ ಮಾಡಿಸಿದ್ವಿ ಸ್ವಲ್ಪ, ಸುಮ್ಮನೆ ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಆಗಿರ್ಲಿ ಅಂತ. ಆಮೇಲೆ ಸಿಕ್ಕಾಪಟ್ಟೆ ಹಾರಗಳೆಲ್ಲ ಹಾಕಿ, ಬೇಟಗಳೆಲ್ಲ ಹಾಕಿ, ನಿಮ್ಮನ್ನ ಯಾವುದೋ ಏನೋ ದೊಡ್ಡ ಸಾಧನೆ ಮಾಡಿ, ಈಗ ತಾನೇ ಚಂದ್ರಲೋಕದಿಂದ ಇಲ್ಲಿಗೆ ಭೂಮಿಗೆ ಇಳಿದಿರೋ ಹತ್ರ ತೋರಿಸಿ ಅವ್ರು ಬರ್ತಾ ಹೂವು ಎಲ್ಲ ಹಾಕಿ ನನಗೂ ಹಾಕಿದ್ರು. ಬೇಡ ಅಂತಂದ್ರು ಅವ್ರು ಹಾಕಿದ್ರು. ಸೊ ಫಸ್ಟ್ ಟೈಮ್ ಅನ್ಸುತ್ತೆ, ಎಲ್ಲ ಅವಾಯ್ಡ್ ಮಾಡಿದ್ದೀನಿ. ಸೊ ಓಕೆ, ಅವರೊಂದು ಪ್ರೀತಿ ಅದು, ಬಟ್ ಎಲ್ಲಾನು ಲಿಮಿಟ್ ಆಗಿದ್ರೆ ಒಳ್ಳೇದು. ಹಾಗೆ ಈ ಒಂದು ಬಿಸ್ನೆಸ್ ಅಲ್ಲಿ ಇವತ್ತು ನಾವೆಲ್ಲ ಮಾತಾಡ್ತಿರೋದು, ಇಷ್ಟೊತ್ತ ತನಕ ನಾನು ಮಾತಾಡ್ತಿರೋದು, ಇಟ್ ಈಸ್ ಎ ಟ್ರೂ ರಿಯಾಲಿಟಿ ಬಗ್ಗೆ ಅಷ್ಟೇ ಮಾತಾಡ್ತಿರೋದು. ಯಾವ್ದು ಮೋಟಿವೇಟ್ ಮಾಡ್ತಾ ಇದೀನಾ? ಮೋಟಿವೇಶನ್ ಮಾಡ್ತಿದೀವಾ? ಇಲ್ಲ. ಹಾಗಾಗಿ ಫ್ಯಾಕ್ಟ್ಸ್ ಏನಿದೆ ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಪವರ್ ಬರೋ ತನಕ ಏನ್ ಮಾಡೋಣ? ಆಕ್ಚುಲಿ ನೀವೆಲ್ಲ ಲಕ್ಕಿ. ಏನಕ್ಕೆ ಅಂತ ಹೇಳಿದ್ರೆ ಲಾಸ್ಟ್ ಟೈಮು ಪವರ್ ಪ್ರಾಬ್ಲಮ್ ಹೆಂಗಿತ್ತು ಅಂತ ಹೇಳಿದ್ರೆ ಕೊನೆಗೆ ಪವರ್ಗೆ ಪ್ರಾಬ್ಲಮ್ ಆಗೋಯ್ತು. ಸೊ ಎವ್ರಿ 20 ಮಿನಿಟ್ಸ್ಗೆ ಒಂದ್ಸರಿ ಪವರ್ ಕಟ್ ಆಗ್ತಿತ್ತು. ಸಿಕ್ಕಾಪಟ್ಟೆ ಸೆಕೆ ಇತ್ತು. ಸಮ್ಮರ್ ಟೈಮ್ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು. 2 ದಿನದಲ್ಲಿ ಒಂದು ಆಲ್ಮೋಸ್ಟ್ ಒಂದು ಮೇ ಬಿ ಒಂದು 50 ಟೈಮ್ಸ್ ಹೋಗಿರ್ಬೋದು ಪವರ್. ಆದ್ರೂ ನಾವು ಬಿಡ್ಲಿಲ್ಲ. ಪವರ್ಗೆ ನಾವು ಪ್ರಾಬ್ಲಮ್ ಮಾಡಿ ನಮ್ಮ ಪವರ್ ತೋರಿಸಿದ್ವಿ. ಅದಕ್ಕೆ ಅಷ್ಟು ಸಕ್ಸಸ್ಫುಲ್ ಆಗೋಯ್ತು ವಿಷನರಿ ವಾಯೇಜ್. ನೇಚರ್ ಕೂಡ ಸಪೋರ್ಟ್ ಮಾಡತ್ತಂತ ಇದಕ್ಕೆ ಹೇಳೋದು. ನಮಗೆ ಆಮೇಲೆ ಮಾತಾಡ್ತೀವಿ. ನಾನು ಹೇಳೋದಕ್ಕೂ ಪವರ್ ಬರೋದಕ್ಕೂ ಒಂದೇ. ನಾನು ಹೇಳಿಲ್ಲ ಪವರ್ ನೇಚರ್ ಅಂತ ಬಂತು ಅಲ್ವಾ? ಹಾಗಾಗಿ ಪ್ರತಿಯೊಂದು ಕೂಡ ಸೀರಿಯಸ್ ಆಗಿ ತಗೊಳ್ಳಿ. ಬಿಸ್ನೆಸ್ ನ ಶುರು ಮಾಡಿದ್ದೀರಾ, ಅಟ್ಲೀಸ್ಟ್ ನನ್ನ ಒಂದು ವಿಶ್ ಕೂತಿರೋ ಇಷ್ಟು ಜನರಲ್ಲಿ ಈ ವರ್ಷ ಅಟ್ಲೀಸ್ಟ್ ಮೋರ್ ದೆನ್ 50 lakhs ಇನ್ಕಮ್ ಅನ್ನ ಅದು ಮಾಡಬೇಕು, ಮಾಡಲೇಬೇಕು. ಮಾಡ್ತೀವಿ ಅಂದ್ರೆ ನಾವು ಮಾಡ್ತೀವಿ. ಓಕೆ, ಅದಾದ್ಮೇಲೆ ಅದರ್ ಇ ಕಾಮರ್ಸ್ ಮಾಡಬೇಕು. ವಾಟ್ ಇಸ್ ದ ಡಿಫರೆನ್ಸ್ ಎರಡಕ್ಕೂ ಅಂತ ಹೇಳಿದ್ರೆ, ಸೊ ನೋ ಪರ್ಮನೆಂಟ್ ಕಸ್ಟಮರ್ಸ್. ಬೇರೆ ಇ ಕಾಮರ್ಸ್ ಅಲ್ಲಿ ಪರ್ಮನೆಂಟ್ ಕಸ್ಟಮರ್ಸ್ ಅಂತ ಏನಿರಲ್ಲ. ಇವತ್ತು ಅಮೆಝಾನ್ ಅಲ್ಲಿ ಇದ್ದೀರಾ, ನಾಳೆ ಫ್ಲಿಪ್ಕಾರ್ಟ್ ಹೋಗ್ತೀರಾ, ನಾಳೆ ಇನ್ನೆಲ್ಲ ಹೋಗ್ತೀರಾ. ನಿಮ್ಗೆ ಎಲ್ಲಿ ಆಫರ್ ಇರುತ್ತೆ, ಎಲ್ಲಿ ಕಡಿಮೆ ಇರುತ್ತೆ ಅಲ್ಲಿ ಹೋಗಿ ತಗೊಳ್ತಾ ಇರ್ತೀರಾ. ಬಟ್ ನಮ್ಮಲ್ಲಿ ಯಾವುದೇ ತರ ಸಬ್ಸ್ಕ್ರಿಪ್ಷನ್ ಫೀಸ್ ಆಗಲಿ ಇಲ್ಲ ರಿಜಿಸ್ಟ್ರೇಷನ್ ಚಾರ್ಜ್ ಆಗಲಿ ಅದು ಯಾವ್ದು ಇಲ್ಲ. ಇಟ್ ಇಸ್ ಕಂಪ್ಲೀಟ್ಲಿ ಫ್ರೀ. ಸೊ ನೀವು ಏನ್ ಬೇಕಾದ್ರೂ ತಗೊಳ್ಬಹುದು.
ಯಾವಾಗ ಬೇಕಾದ್ರೂ ಬಿಸ್ನೆಸ್ ಅನ್ನ ಶುರು ಮಾಡಬಹುದು. ನೋ ರಿವಾರ್ಡ್ಸ್ ಆಫ್ಟರ್ ಶೇರಿಂಗ್. ಈಗ ಸಮ್ಟೈಮ್ಸ್ ಏನಾಗುತ್ತೆ, ₹100 ಸಿಗುತ್ತೆ ನಿಮ್ಗೆ, ಸಮ್ಟೈಮ್ಸ್ ಎಷ್ಟು ಚೆನ್ನಾಗಿ ಟ್ಯಾಗ್ಲೈನ್ ಇರ್ತದೆ, ಅಪ್ ಟು ₹10,000 ಕ್ಯಾಶ್ ಬ್ಯಾಕ್ ನಿಮ್ಗೆ ಅಂತ. ನಿಮ್ ಪ್ರಕಾರ ಎಷ್ಟು ಬರಬೇಕು? ₹10,000 ಬೈ ಮಾಡಿದ್ರೆ ಅಂತ ಇಟ್ಕೊಳ್ಳೋಣ, ₹10,000 ಕ್ಯಾಶ್ ಬ್ಯಾಕ್ ಅಂತ ಅಂತಾರೆ. ಎಷ್ಟು ಬರ್ಬೇಕು ನಿಮ್ಗೆ? ಯಾರು ಬರೀಯಾ ಅಪ್ ಟು ₹100 ಅಂತ ಕೆಳಗಡೆ ಸಣ್ಣದಲ್ಲಿ ಬರ್ದಿರ್ತಾರೆ. ₹10,000 ಕೊಡೋದು. ಸಿ, ನಾವು ಇಲ್ಲಿ ಏನ್ ಹೇಳ್ತಿದೀವಿ, 2026 ನೀವು ಕರೋಡ್ಪತಿ ಆಗ್ಬೋದು ಅಂತ ಹೇಳ್ತೀವಿ. ಒಂದು ಬಾಂಡ್ ಪೇಪರ್ ತಗೊಂಡ್ ಬನ್ನಿ, ನಾನು ಹೇಳಿದ ಫಾರ್ಮುಲಾ ಯೂಸ್ ಮಾಡಿ. 2026 ಡಿಸೆಂಬರ್ ಅಲ್ಲಿ ನೀವು ಕರೋಡ್ಪತಿ ಆಗಿಲ್ಲ ಅಂದ್ರೆ ನಾನು ಅಲ್ಲಿರ್ತೀನಿ, ನೀವು ಇಲ್ಲಿರುವಂತೆ. ಇಟ್ ಇಸ್ ಮೈ ಚಾಲೆಂಜ್. ನಾವು ಏನ್ ಹೇಳ್ತೀವಿ ಅದನ್ನು ಫಾಲೋ ಮಾಡಕ್ಕೆ ಡೆಫಿನೆಟ್ ಸಾಧ್ಯ ಇದೆ. ಮಾಡೋದು ಬಿಡೋದು ನಿಮ್ ಬಿಟ್ಟಿದ್ದು. ನೆಕ್ಸ್ಟ್ 365 ಡೇಸ್ ಕ್ಯಾಶ್ ಬ್ಯಾಕ್ ನಮ್ದು. ಸೊ ₹1,000 ಕಾರ್ಡ್ ಲೋಡ್ ಮಾಡಿದ್ರೆ ₹10 ಬರುತ್ತೆ ಕ್ಯಾಶ್ ಬ್ಯಾಕ್. 10 ಕ್ಯಾಶ್ ಬ್ಯಾಕ್ ಬರುತ್ತೆ ಅಂದ್ರೆ ನೀವು ಇಡೀ ವರ್ಷ ಎಷ್ಟು ಸರಿ ಮಾಡಿದ್ರು 10 ಕ್ಯಾಶ್ ಬ್ಯಾಕ್ ರಿವಾರ್ಡ್ ಪಾಯಿಂಟ್ ಸಿಗ್ತಾನೆ ಇರುತ್ತೆ. ಕರೆಕ್ಟ್ ಅಲ್ವಾ? ಕಡಿಮೆ ಬಂದಿದ್ಯಾ? ಇಲ್ಲ. ಹಾಗಾಗಿ ನಮ್ಮಲ್ಲಿ 365 ಡೇಸ್ ಕ್ಯಾಶ್ ಬ್ಯಾಕ್ ಇರುತ್ತೆ. ನೋ ಕ್ಯಾಶ್ ಬ್ಯಾಕ್ ರೆಫರಲ್ ಮಾಡಲ್ ಇಲ್ಲ. ನಮ್ಮಲ್ಲಿ ರೆಫರಲ್ ಮಾಡಲ್ ಇದೆ. ನೀವು ಬೇರೆಯವರಿಗೆ ರೆಫರ್ ಮಾಡಿದ್ರೆ 2000 ಕ್ಯಾಶ್ ಬ್ಯಾಕ್ ಪಾಯಿಂಟ್ಸ್ ಅಲ್ಲಿ ನೀವು ರೆಫರ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ ಇನ್ಕಮ್ ನಿಮ್ಗೆ? 3000. ಎಷ್ಟು? 3000. ಜೋರಾಗಿ ಹೇಳಿ ಸರ್. 3000 ದೊಡ್ಡ ಇನ್ಕಮ್ ಅದು. ಇಟ್ ಇಸ್ ಅ ವೆರಿ ಬಿಗ್ ಇನ್ಕಮ್. ಲಾಸ್ಟ್ ಟೈಮ್ ಬೆಳಗ್ಗೆ ಮೇಡಮ್ ಹೇಳ್ತಿದ್ರು ರೆಫರಲ್ ಇನ್ಕಮ್ ಇಲ್ಲ, ಇವರೆಲ್ಲ ಕವಿತಾ ಮೇಡಮ್ ಹೇಳಿದ್ರು ರೆಫರಲ್ ಇನ್ಕಮ್ ಇರಲಿಲ್ಲ ಅಂತ. ಹೊಸದಾಗಿ ಅದನ್ನ ಆಡ್ ಆನ್ ಮಾಡ್ಕೊಟ್ಟಿದೀವಿ. 2000 ಒಂದು ಅಕೌಂಟ್ ಸ್ಟಾರ್ಟ್ ಆದ್ರೆ ₹3000 ನಿಮ್ಗೆ ರೆಫರಲ್ ಇನ್ಕಮ್ ಬರ್ತಾ ಇದೆ. ಎಷ್ಟು ದೊಡ್ಡ ಇನ್ಕಮ್! 3000ಕ್ಕೆ ಒಂದು ಲೇಡಿ ಒಂದು ತಿಂಗಳೆಲ್ಲ ಕೆಲಸ ಮಾಡ್ತಾರೆ. ನನಗೆ ಗೊತ್ತಿದೆ, ನಾನು ಈಗ ಸ್ಟಿಲ್ ನೋಡ್ತಾ ಇದ್ದೀನಿ. 3000, 4000, 5000, 6000ಕ್ಕೆ ಇಡೀ ತಿಂಗಳು ಬೇರೆ ಕಡೆ ಕೆಲಸ ಮಾಡ್ತಾರೆ. ಸೊ ಇಲ್ಲಿ ನಿಮ್ಗೆ ₹3000 ಇನ್ಕಮ್ ಬರ್ತಾ ಇದೆ. ಸೊ ಅದನ್ನ ಹೊಸದಾಗಿ ಆಡ್ ಮಾಡಿದ್ವಿ ನಾವು. ನೆಕ್ಸ್ಟ್ ಟಾಪ್ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಇದೆ. ಸೊ ಅಲ್ಲಿ ಮಿನಿಮಮ್ ಆರ್ಡರ್ಸ್, ಅದಾದ್ಮೇಲೆ ಶಿಪ್ಪಿಂಗ್ ಚಾರ್ಜ್ ಅದೆಲ್ಲ ಅಪ್ಲಿಕಬಲ್ ಇರುತ್ತೆ. ನಮ್ಮಲ್ಲಿ ಯಾವುದು ಕೂಡ ಮಿನಿಮಮ್ ಆರ್ಡರ್ಸ್ ಅಂತೇನಿಲ್ಲ. ನೀವು ಇವಾಗ ನಾವು ಸ್ವಲ್ಪ ಸೂಪರ್ ಮಾರ್ಕೆಟ್ ಆ ಒಂದು ವರ್ಕ್ ಅಲ್ಲಿ ನಮ್ದು ಟೀಮ್ ಬಿಸಿ ಇದ್ರಿಂದ ಲಾಸ್ಟ್ ಒಂದು 3-4 ಮಂತ್ಸ್ ಇಂದ ಹ್ಯಾಪಿ ಅವರ್ಸ್, ಡೀಲ್ಸ್ ಆಫ್ ದಿ ಡೇ ಯಾವುದು ಮಾಡ್ತಾ ಇರಲಿಲ್ಲ. ಬಟ್ ಈಗ ರೀಸ್ಟಾರ್ಟ್ ಆಗುತ್ತೆ ಮತ್ತೆ. ನಿಮಗೆ ಈವ್ನಿಂಗ್ 7 to 11 10 ಟೈಮ್ 7 to 11 7 ಗಂಟೆಯಿಂದ 11 ಗಂಟೆ ತನಕ ಇನ್ಮೇಲೆ ಡೀಲ್ಸ್ ಏನೋ ಹ್ಯಾಪಿ ಅವರ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನಿಮಗೆ ಅಪ್ ಟು 90% ಡಿಸ್ಕೌಂಟ್ ಅಲ್ಲಿ ಪ್ರಾಡಕ್ಟ್ಸ್ ಅವೈಲಬಲ್ ಸಿಗುತ್ತೆ. ಅಂಡ್ ಫ್ರೀ ಶಿಪ್ಪಿಂಗ್. ₹10 ಪ್ರಾಡಕ್ಟ್ ಇದ್ರು ಕೂಡ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರುತ್ತೆ. ಹಿಂದೆ ಎಲ್ಲ ಹಾಕಿದ್ವಿ. ಎಷ್ಟು ಜನ ಯಾರೋ ಬೈ ಮಾಡಿದ್ರ? ₹100 ಇಯರ್ಫೋನ್ ಇರ್ಬೋದು, ಆತರ ಸುಮಾರು ಇರುತ್ತೆ. ಯಾವುದು ಕೂಡ ಫ್ರೀ ಶಿಪ್ಪಿಂಗ್ ಚಾರ್ಜ್ ಇಲ್ಲ. ₹100 ಇದ್ರು, ₹50 ಇದ್ರು, ₹10 ಇದ್ರು, ಇಟ್ ಇಸ್ ಕಂಪ್ಲೀಟ್ಲಿ ಫ್ರೀ ಶಿಪ್ಪಿಂಗ್. ಓಕೆ. ಸೊ ಹಾಗಾಗಿ ನಮ್ಮಲ್ಲಿ ಆ ತರದ ಯಾವುದು ಲಿಮಿಟ್ ಇರೋದಿಲ್ಲ, ಅಪ್ಲಿಕಬಲ್ ಇರೋದಿಲ್ಲ. ಅಡಿಷನಲ್ ಪ್ಲಾಟ್ಫಾರ್ಮ್ ಫೀಸ್ ಅಂತ ಮಾಡ್ತಾರೆ ಇವಾಗ. ನೀವೆಲ್ಲ ಫ್ಲೈಟ್ ಬುಕ್ ಮಾಡಕ್ಕೆಲ್ಲ ಹೋದ್ರೆ, ನಾನು ಆಲ್ರೆಡಿ ಹೇಳಿದ್ರೆ ಫೋನ್ ಪೇ ನಲ್ಲಿ ನೀವೇನಾದ್ರು ಪೋಸ್ಟ್ ಪೇಡ್ ಬಿಲ್ಸ್ ಎಲ್ಲ ಪೇ ಮಾಡಕ್ ಇವಾಗ ಅವರು ಪ್ಲಾಟ್ಫಾರ್ಮ್ ಫೀಸ್ ಅಂತ ತಗೊಳ್ತಾ ಇದ್ರೆ, ಮೂವಿ ಟಿಕೆಟ್ಸ್ ಇರ್ಬೋದು, ಬಸ್ ಟಿಕೆಟ್ಸ್ ಇರ್ಬೋದು, ಅದೆಲ್ಲ ಅದು ನಮ್ಮಲ್ಲಿ ಇವತ್ತೂ ಇರಲ್ಲ, ನಾಳೆನೂ ಇರಲ್ಲ, ಇನ್ನು 10 ವರ್ಷ ಆದ್ರೂ ಯಾವುದು ಚಾರ್ಜಸ್ ಇರಲ್ಲ. ನೋ ಇಡನ್ ಚಾರ್ಜಸ್. ನಾವೇನಿಲ್ಲ, ವಾಪಸ್ ಕ್ಯಾಶ್ ಬ್ಯಾಕ್ ಕೊಡೋ ಅಷ್ಟೇ ನಮ್ಮ ಕೆಲಸ. ನೆಕ್ಸ್ಟ್ ಅರ್ನ್ ಅನ್ಲಿಮಿಟೆಡ್ ಇನ್ಕಮ್. ಅನ್ಲಿಮಿಟೆಡ್ ಇನ್ಕಮ್ ಇದು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್. ಒಂದು ದಿನಕ್ಕೆ ಎಷ್ಟು ನಮ್ದು ಇನ್ಕಮ್ ಲಿಮಿಟ್? ಎಷ್ಟು? 25,000. 20,000 ಇನ್ಕಮ್ ಪರ್ ಡೇ. ಎಷ್ಟು ಜನಕ್ಕೆ ಆ ಒಂದು ಮ್ಯಾಜಿಕ್ ನಂಬರ್ ನ ಟಚ್ ಮಾಡಬೇಕು ಅಂತ ಆಸೆ ಇಲ್ಲ? ಆಸೆ ಇದೆ ಅಂತ ಎಲ್ಲ ಗೊತ್ತು. ಫಸ್ಟ್ ಕೇಳಿದ್ರೆ ಯಾರು ದುಡ್ಡು ಬೇಡ ಅಂತ ಯಾರು ಹೇಳ್ತಾರೆ. ಅದ್ರ ಅರ್ಥ ಏನು? ಆಸೆ ಇದೆ ಅಂತ. ಎಲ್ರಿಗೂ ಆಸೆ ಇದೆ. ಸಿ, ನಮ್ಗೆ ನಾವೇನೋ ನೋಡ್ತಾ ಇರ್ತೀವಿ, ತಗೋಬೇಕು ಅಂತ. ಯಾವತ್ತೋ ಒಂದಿನ ಅದನ್ನ ತಗೊಳ್ತೀವಿ. ಅದ್ರ ಖುಷಿನೇ ಬೇರೆ. ಈಗ ಒಂದು ಮೊಬೈಲ್ ತಗೋಬೇಕು ಅಂತ ಆಸೆ ಇರುತ್ತೆ. ಎಷ್ಟೋ ಜನಕ್ಕೆ ಐಫೋನ್ ಇಟ್ಕೋಬೇಕು ಅಂತ ಬಹಳ ಆಸೆ ಇರುತ್ತೆ, ತುಂಬಾ ಆಸೆ ಇರುತ್ತೆ. ಯಾವತ್ತೋ ಒಂದಿನ ತಗೊಳ್ತೀರ, ಎಷ್ಟು ಖುಷಿ ಆಗುತ್ತೆ.
ತುಂಬಾ ಖುಷಿ ಆಗುತ್ತಲ್ವಾ? ಇಲ್ಲ ಇನ್ಯಾವುದೋ ಒಂದು ಫೋನ್, ಒಂದು 10,000 20,000 ಫೋನ್ ಇಟ್ಕೊಂಡಿರ್ತೀರ, ಒಂದು 50,000 ಫೋನ್ ಒಂದು ಅಪ್ಗ್ರೇಡ್ ಮಾಡ್ಕೋಬೇಕು ಗೊತ್ತಿರುತ್ತೆ, ತಗೊಂಡಾಗ ಎಷ್ಟು ಖುಷಿ ಆಗುತ್ತೆ. ಸೊ ಅದು ಅಷ್ಟೇ, ಒಂದು ಮ್ಯಾಜಿಕ್ ನಂಬರ್ ಇದೆ 20,000 rupees. ಅದನ್ನ ಟಚ್ ಮಾಡಿ ಅದ್ರ ಫೀಲಿಂಗ್ಸೇ ಬೇರೆ. ಅದ್ರ ಇಲ್ಲಿ ನೋಡಿ ಎಷ್ಟೋ ಜನ ಕುತ್ಕೊಂಡಿದ್ದಾರೆ ಅದನ್ನ ಟಚ್ ಮಾಡಿದ್ರು. ಪರ್ ಡೇ 20,000 ಇನ್ಕಮ್. ಯೋಚನೆ ಮಾಡಿ ಹೇಗಿರುತ್ತೆ. ಒಂದು ದಿನಕ್ಕೆ 20,000 ಅಂತ ಹೇಳಿದ್ರೆ 30 ದಿನಕ್ಕೆ ಎಷ್ಟಾಯ್ತು? 6 lakhs. ಅದು ನಮ್ಮ ಒಂದು ಗ್ರೂಪ್ ಮ್ಯಾಚಿಂಗ್ ಬೆನಿಫಿಟ್. ರೀಪರ್ಚೇಸ್ಗೆ ನೋ ಲಿಮಿಟ್ಸ್, ಅನ್ಲಿಮಿಟೆಡ್ ಇನ್ಕಮ್. ಇವತ್ತು ನನ್ನ ಜೊತೆ 5 ಜನ ಕನ್ಸ್ಯೂಮರ್ಸ್ ಇದ್ದಾರೆ, ನಾಳೆ 50 ಜನ ಆದ್ರೂ 1 ವರ್ಷ ಮುಗಿಯೋಷ್ಟ್ರೊಳಗಡೆ ಒಂದು 5,000 ಕನ್ಸ್ಯೂಮರ್ಸ್ ಇದ್ದಾರೆ, 10,000 ಕನ್ಸ್ಯೂಮರ್ಸ್ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಇನ್ಕಮ್ ಅನ್ಲಿಮಿಟೆಡ್. ಅದು 5 ಲಕ್ಷನೂ ಆಗ್ಬೋದು, 10 ಲಕ್ಷನೂ ಆಗ್ಬೋದು. ಯಾವುದು ಕೂಡ ಒಂದ್ರಿಂದಲೇ ಆಗಲ್ಲ. ನಾವು ಲಾಸ್ಟ್ 1.5 year ಬ್ಯಾಕ್ ಸ್ಟಾರ್ಟ್ ಮಾಡಿದಾಗ ಇಟ್ ಸ್ಟಾರ್ಟ್ ಫ್ರಮ್ 0. ಮತ್ತೆ 0 ಇಂದಾನೆ ಸ್ಟಾರ್ಟ್ ಮಾಡಿದ್ದಲ್ಲ. ಒಂದು ಕಸ್ಟಮರ್ ಇಂದ ಇವತ್ತು ಎಷ್ಟು ಜನ ಕನ್ಸ್ಯೂಮರ್ಸ್ ಆಗಿದ್ದಾರೆ? ಎಷ್ಟು ಜನ? 50,000. 50,000 ಜನ ನಿಮ್ಮ ಒಬ್ಬರ ಜೊತೆಗಿದ್ದಾರೆ. ಕರೆಕ್ಟ್ ಅಲ್ವಾ? ಇವತ್ತಿನ್ನೂ ಬರೀ ಸ್ಯಾಂಪಲ್ ಅಷ್ಟೇ ಬಿಸ್ನೆಸ್ ಮಾಡೆಲ್. ಇವತ್ತು ನಾವು ಇಲ್ಲಿ ತನಕ ಇಂಪ್ಲಿಮೆಂಟ್ ಮಾಡೋದು ಕೆಲವೊಂದನ್ನ ಅಷ್ಟೇ, ಇನ್ನ ತುಂಬಾ ಇದೆ. ಹಾಗಾಗಿ ಅನ್ಲಿಮಿಟೆಡ್ ಇನ್ಕಮ್ ಅನ್ನ ನೀವು ಇಲ್ಲಿ ಅರ್ನ್ ಮಾಡಬಹುದು. ಸೊ ಅನ್ಲಿಮಿಟೆಡ್ ಇನ್ಕಮ್ ಬೇಕು ಅಂದ್ರೆ ಒಂದೊಂದೇ ಸ್ಟೆಪ್ ನೀವು ಮುಂದೆ ಹೋಗ್ಬೇಕು. ರೈಟ್, ನೆಕ್ಸ್ಟ್ ಯಾರೋ ಸೂಪರ್ ಮ್ಯಾನ್ ನೋಡ್ತಾ ಇದ್ರೆ 6 ways to increase confidence at business. 6 ways ಅಂದ್ಬಿಟ್ಟಿದೆ, ಸಾರಿ, 6 ways. Self confidence is the foundation of all great success and achievement. ಸೆಲ್ಫ್ ಕಾನ್ಫಿಡೆನ್ಸ್. ಆದ್ರೆ ಬೆಳಗ್ಗೆ ಮಾತಾಡಿಸ್ದೆ ನೋಡಿ, ನಮ್ಮ ಸೀನಿಯರ್ ಸಿಟಿಜನ್ ಸಾರ್ ಒಬ್ಬರಿದ್ರು, ಬೆಳಗ್ಗೆ ಅವ್ರ ಕಾನ್ಫಿಡೆನ್ಸ್ ಇರ್ಲಿಲ್ಲ. ಆಮೇಲೆ ಮಧ್ಯಾಹ್ನ ಹೋಗ್ತಾ ಒಂದು ಅವ್ರು ಮಾತಾಡ್ಕೊಂಡದ್ದು, ಕಾನ್ಫಿಡೆನ್ಸ್ ಬಂತ ಸರ್ ಈಗ? ಸರ್ ನೀವು ಮನ್ಸ್ ಮಾಡಿ ಸರ್, ನಿಮ್ಮನ್ನ ಬೆನ್ಸ್ ಕಾರಲ್ಲಿ ನಿಮ್ಗೊಂದು ಫಾರೆಸ್ಟ್ ನ ರೌಂಡ್ ಹಾಸ್ಕೊಂಡ್ಬಿಡ್ತೀನಿ ನಾನು. ಮಾಡಿ ಸರ್, ಇವತ್ತು ಡಿಸೈಡ್ ಮಾಡಿ ಸರ್, ಈ 2 years ನಾನು ಇಬ್ರು ಹೋಗೋಣ ಆಗತ್ತೆ. ನಾವಿದ್ದೀವಿ, ಶಿವನೇ ಬಿಟ್ಟಿಲ್ಲ, ಮನೆ ಕರ್ಕೊಂಡೋಗಿ 5 ಕೋಟಿ ಕಾರಲ್ಲಿ ಕೂಸಿದೀವಿ. ಏನೇ ಶಿವ ಅದಕ್ಕೂ ದಮ್ಬೇಕ್ರಿ. ಆ ಶೋರೂಮ್ ಹೋಗಿ ಕುತ್ಕೊಳ್ಳೋದಲ್ಲ, ಹೋಗೋದೇ ದೊಡ್ಡ ವಿಷಯ. ನಾನು ಹೋಗಿದ್ರಾ ವಿಡಿಯೋ ಹಾಕ್ತೀನಿ ಈಗ. ಓಕೆ. ಸೊ ಮೊದಲನೇದಾಗಿ ಸೆಲ್ಫ್ ಕಾನ್ಫಿಡೆನ್ಸ್. ದಿನ ಓಡಾಡ್ತೀವಿ, ಇದೆಲ್ಲ ನಮ್ಮಂತವ್ರಿಗೆಲ್ಲ ಬಿಡಪ್ಪ. ಯಾರು ಅವ್ರು ಏನಾಗಿದ್ರು ಹಿಂದೆ, ಏನಾಗಿದ್ರು ಅವರು ನಮ್ಮ ತರ ಯಾವತ್ತೋ ಒಂದಿನ ಆರ್ಡಿನರಿ ಪರ್ಸನ್ ಕಷ್ಟಪಟ್ಟರು, ಒಳ್ಳೆ ಬಿಸ್ನೆಸ್, ಒಳ್ಳೆ ಎಫರ್ಟ್ ಹಾಕಿದ್ರು. ಅದಕ್ಕೆ ಅವ್ರಿಗೆ ಇವತ್ತು ಏನೆಲ್ಲ ಸಿಗಬೇಕಿತ್ತು ಲೈಫಲ್ಲಿ ಸಿಕ್ಕಿದೆ. ನೀವು ಅದನ್ನೇ ಮಾಡಿ. ನಮ್ ಜನ ಎಲ್ಲ ಹೆಂಗೆ ಅಂದ್ರೆ ಕಷ್ಟಪಡಕ್ ರೆಡಿ ಇಲ್ಲ, ಎಲ್ಲ ಬೇಕು. ಒಂದು ಟೀಮ್ ಇತ್ತು ನಮ್ಮಲ್ಲಿ ಸಾರ್, ಆಫೀಸ್ ಅಲ್ಲಿ ಒಂದು ಕ್ಯಾಬಿನ್ ಅಲ್ಲಿ 10 ಬ್ಯಾಗ್ ರೈಸ್, ಸ್ವಲ್ಪ ಶುಗರ್, ಸ್ವಲ್ಪ ಆಯಿಲ್, ಇದೆಲ್ಲ ಇಟ್ಬಿಡಿ ಸರ್, ನೋಡಿ ಸರ್ ಬಿಸ್ನೆಸ್ ನೋಡೋಣ ಅಂತ ತಿಳಿಸಿದ್ವಿ. ಹೇಳಿದ್ರು ಒಂದಿನಕ್ಕೂ ತಗೊಂಡಿಲ್ಲ. ಯಾರು ಹೇಳಿದ್ರು ಅವರು 1 ದಿನಕ್ಕೂ ತಗೊಂಡಿಲ್ಲ. ಅದು ಮುಗೀತು. ಅದಾದ್ಮೇಲೆ ಸರ್ ಒಂದು ಸ್ಟೋರ್ ತರ ಎಲ್ಲ ಮಾಡ್ಬೇಕು ಬಿಡಿ ಸರ್ ನೋಡೋಣ ಅಂತ ಅವ್ರು ಹೇಳಿದ್ಮೇಲೆ ಆಯ್ತು, ಎಲ್ಲರೂ ಡಿಸೈಡ್ ಮಾಡಿ ಸೂಪರ್ ಮಾರ್ಕೆಟ್ ಮಾಡೋಣ ಅಂತ ಅನ್ಕೊಂಡ್ವಿ. ಸ್ಟೋರು ಸ್ಟಾರ್ಟ್ ಮಾಡಿದ್ವಿ. ಶಾಪಿಂಗ್ ಮಾಡೋಕ್ ಮುಂಚೆ ಬೇರೆ ಕಡೆ ಹೈಜಾಕ್ ಆಗ್ಬೋದು. ಏನ್ ಮಾಡೋಣ, ಯಾಕಾಗಾಯ್ತು? ನಿಮ್ಮಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ. ಎಲ್ಲಿ ನನ್ನ ಲೈಫ್ ಅನ್ನ, ಎಲ್ಲಿ ಯಾರನ್ನ ನಂಬಬೇಕು, ನನ್ನ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಬೇರೆಯವ್ರ ಮೇಲೆ ಹೇಗೆ ನಂಬಿಕೆ ಬರುತ್ತೆ? ಇಷ್ಟೆಲ್ಲ ನೋಡಿದ್ವಿ. ಇದೇ ಸೇಮ್ ಟ್ರೈನಿಂಗ್, ಅವತ್ತು ಇದೇ ಟ್ರೈನಿಂಗ್. ನಿಮ್ಗೆ ಏನ್ ಹೇಳ್ತೀವಿ ಅವತ್ತು ಇದನ್ನೇ ಹೇಳಿದ್ವಿ. ಇಲ್ಲಿ ಫುಲ್ ಜೋಶ್. ಅದಾದ್ಮೇಲೆ 2-3 ತಿಂಗಳಾಗಷ್ಟರಲ್ಲಿ ಟೋಟಲ್ ರಿವರ್ಸ್. ಯಾಕೆ? ಯಾವ ವ್ಯಕ್ತಿಗೆ ಕಾನ್ಫಿಡೆನ್ಸ್ ಇಲ್ವೋ ಅವನ ಇಡೀ ಜೀವನ ಅಲೆಮಾರಿ ಜೀವನ ಆಗಿರ್ತದೆ. ಯಾವ ಜೀವನ? ಅಲೆಮಾರಿ ಜೀವನ ಆಗಿರ್ತದೆ. ಮೊದಲನೇದಾಗಿ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇರಬೇಕು. ಯಾರು ಏನ್ ಬೇಕಾದ್ರೂ ಹೇಳಿ, ನಾನು ಹಿಂಗೆ ಇರೋದು, ನಾನು ಹೀಗೆ ಮಾಡೋದು. ಐ ರಿಯಲಿ ಅಪ್ರಿಶಿಯೇಟ್ ನಮ್ಮ ರಾಕಿಂಗ್ ಸ್ಟಾರ್ ಯಶ್.
ನೋಡಿ, ಆಮೇಲೆ ಬೇರೆ ಯಾರು ಫ್ಯಾನ್ಸ್ ಹೇಳಿದ್ರೆ ಫ್ಯಾನ್ಸ್ ಅವ್ರು ಮಾಡ್ಬೇಡಪ್ಪ. ನಾನು ಜಸ್ಟ್ ಒಂದು ಅಚೀವ್ಮೆಂಟ್ ಅಷ್ಟೇ ಮಾತಾಡ್ತಿರೋದು. ಸೇರಿಕೆ ಅಂತ ಹೇಳಿದ್ರೆ ಯಶ್, ಆಮೇಲೆ ಗಣೇಶ್, ಆಮೇಲೆ ಶ್ರೀನಗರ ಕಿಟ್ಟಿ, ಆಮೇಲೆ ದುನಿಯಾ ವಿಜಯ್, ಒಂದಷ್ಟು ಜನ. ಆಕ್ಚುಲಿ ನಾನು ತುಂಬಾ ಹತ್ರದಿಂದ ನೋಡಿರೋದು. ರಿಷಬ್ ಶೆಟ್ಟಿ ಗೊತ್ತಿಲ್ಲ ನನಗೆ. ಇವ್ರದೆಲ್ಲ ಒಂದು ಟೀಮ್ ಇತ್ತು. ಆಕ್ಚುಲಿ ನಾನು ಒಂದು ಟೈಮಲ್ಲಿ ಗಾಂಧಿ ಬಜಾರ್ ಹತ್ರ ನಾಗಸಂದ್ರ ಸರ್ಕಲ್ ಬಂದಿದೆಯಲ್ಲ, ಅಲ್ಲಿ ಇರ್ತಿದ್ವಿ. ಅಲ್ಲಿ ಕೃಷ್ಣರಾವ್ ಪಾರ್ಕ್ ಇದೆ. ಇವರೆಲ್ಲ ಒಂದು ಟೈಮಲ್ಲಿ ಅಲ್ಲಿ ಕುತ್ಕೊಂಡು, ಯೋಗರಾಜ್ ಭಟ್, ಆಮೇಲೆ ರಾಜಶೇಖರ್, ಈ ರಾಜಶೇಖರ್ ಅಲ್ಲ, ಆ ರಾಜಶೇಖರ್, ಓಕೆ. ಸೊ ಇವರೆಲ್ಲ ಅವ್ರು ಕುತ್ಕೊಂಡು ನಾವು ಹಂಗೆ ಹಿಂಗೆ ಅಂತೆಲ್ಲ ಹೇಳೋರು. ಒಂದಷ್ಟು ಜನ ಪಾರ್ಕಲ್ಲಿ ಅವರು ಇನ್ನೇನ್ ಮಾಡಕ್ ಕೆಲಸ ಇಲ್ಲ, ಗೋವೆಗಳು ಕುತ್ಕೊಂಡು ಬೆಳಗ್ಗೆ ಹೋಗ್ತೀವಿ, ಪಿಕ್ಚರ್ ಮಾಡ್ತಿರ್ತಾರೆ ಬೈಕ್ ಹೋಗೋರು. ನಾವು ಎಲ್ಲ ಓಡಾಡ್ತಿದ್ದಾಗ ನನ್ನ ಫ್ರೆಂಡ್ ಒಂದು ಬೇಕರಿ ಇತ್ತು. ಆ ಬೇಕರಿ ಹಿಂದೆಗಡೆ, ಆ ಬೇಕರಿ ಹಿಂದೆ ಬಿಲ್ಡಿಂಗ್ ಅಲ್ಲಿ ಮೇಲ್ಗಡೆ ಅವರೆಲ್ಲ ಬ್ಯಾಚುಲರ್ಸ್ ಕೂಡ ಮಾಡಿಟ್ಟಿದ್ರು. ಅವಾಗ ನೋಡ್ತಿದ್ವಿ. ಸೊ ಎಷ್ಟು ಬಂದು ಕೋಡನಕುಂಟೆ ಕ್ರಾಸ್ ಅಲ್ಲಿ ಹೊರಟ ಅಂತ ಮೂವಿ ನೋಡಿರ್ತೀರ. ಆಕ್ಚುಲಿ ಹೊರಟ 2 ಮಾಡ್ಬೇಕು ಅಂತ ಅದನ್ನ ಸಾಂಗಿಂಗ್ ಎಲ್ಲ ಮಾಡಿಸಿಟ್ಟಿದ್ವಿ ನಾವು ಕೋವಿಡ್ ಟೈಮ್. ಅದಾಗಲಿ ಟೇಕ್ ಆಫ್ ಆಗಲಿಲ್ಲ. ಸೊ ಅದ್ರಲ್ಲಿ ಹೀರೋ ಬಂದು ಪ್ರಶಾಂತ್ ಅಂತ, ಅವರು ನನಗೆ ತುಂಬಾ ಗೊತ್ತಿಲ್ಲ. ಸೊ ಅವಾಗ ಯಶ್ ಅವರೆಲ್ಲ ಒಂದು ಟೀಮ್. ಅದಾದ್ಮೇಲೆ ಆರ್ವಿ ಕಾಲೇಜ್ ಜೆ.ಪಿ. ನಗರ, ಅಲ್ಲಿ ಇವಾಗಲೂ ಒಂದು ಇದು ಏನು ಸಿಗರೇಟ್ ಶಾಪ್ ಇದೆ, ಈಗಲೂ ಅಲ್ಲಿದೆ. ಅಲ್ಲೆಲ್ಲ ಬರ್ತಿದ್ರು ಅವೆಲ್ಲ. ಅವಾಗ ನಾವೊಂದು ಟೀಮ್ ಇದ್ದಾಗ ಕೆಲವ್ರದ್ದು ಒಬ್ಬೊಬ್ರದ್ದು ಒಂದೊಂದು ಮೆಂಟಾಲಿಟಿ ಇರುತ್ತೆ. ಶಿವು ಹೇಳೋದು, ಸರ್ ನಾನೇನೋ ಹಾಕ್ಬೇಕು ಅಂತಿದ್ದೀನಿ ಅಂತ. ಸುದೀಪ್ ಹೇಳೋದು, ಆಗ ಸುಮ್ಮನೆ ಫಸ್ಟ್ ಮಾಡಪ್ಪ. ಅದು ಉದಯ್ ಶೆಟ್ಟಿ ಹೇಳೋದು, ನಾನು ಇವತ್ತಲ್ಲ ನಾನು ಏನಾದ್ರು ಮಾಡ್ತೀನಿ ನೋಡಿ ಅಂತ. ಈ ತರ ಎಲ್ಲ ನಡೆಯೋದಲ್ವಾ. ಅವಾಗಿಂದನು ಸೇಮ್ ಆಟಿಟ್ಯೂಡ್. ಎಷ್ಟು ನಾನೊಂದಿನ ಸೇಮ್ ಫಿಲಮ್ ಡೈಲಾಗ್, ನಾನೊಂದಿನ ಏನ್ ಆಗ್ತೀನಿ ನೋಡಿದ್ರು ಹಿಂಗೆ. ಸೊ ಹಂಗ ಅನ್ಕೊಂಡು ಅದೇ ಆ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದಕ್ಕೆ ಇವತ್ತು ಎಷ್ಟು ಎಲ್ಲಿದೆ. ನಿಜವಾಗ್ಲು ಯಾವುದೇ ಒಂದು ಏನೋ ಗಾಡ್ ಫಾದರ್ ಇಲ್ಲ, ಬ್ಯಾಕ್ ಗ್ರೌಂಡ್ ಇಲ್ಲ. ಆರ್ಡಿನರಿ ಒಬ್ಬ ಬಸ್ ಡ್ರೈವರ್ ಮಗ ಇವತ್ತು ಒಬ್ಬ ಸೂಪರ್ ಸ್ಟಾರ್ ಇಂಡಿಯಾದಲ್ಲಿ. ಎಷ್ಟು ಜನ ಫ್ಯಾನ್ಸ್, ಎಂತ ಸಕ್ಸಸ್. ಏನಿಲ್ಲ ಅವ್ರ ಹತ್ರ ಇವಾಗ ಕಾನ್ಫಿಡೆನ್ಸ್. ಅವತ್ತಿಂದ ಇವತ್ತಲ್ಲ, ಇವತ್ತು ತುಂಬಾ ಜನ ನಾನು ಹತ್ರದಿಂದ ನೋಡಿದ್ದೀನಿ. ಇದೇ ತರ ನ್ಯೂ ಇಯರ್ ಪಾರ್ಟಿಗೆಲ್ಲ ಮಾಡ್ತಿದ್ವಿ ಅವರು. ಇಲ್ಲಿಂದ ಇನ್ನು ಸ್ವಲ್ಪ ಮುಂದೆ ಹೋದ್ರೆ ನನ್ನ ಫ್ರೆಂಡ್ ಒಂದು ಇದಿದೆ, ಆರ್ಟ್ ಆಫ್ ಲಿವಿಂಗ್ ಅಂತ ಒಂದು ಊರಿದೆ ಒಳಗಡೆ. ಅಲ್ಲಿ ಈಗಲೂ ಒಂದು 12-13 ಎಕರೆ ಜಾಗ ಇದೆ ಅವರು. ಅಲ್ಲಿ ಯಾವಾಗಲೂ ಬರ್ತಿದ್ರು, ನಾವೆಲ್ಲ ಹೋಗ್ತಿದ್ವಿ. ಒಡೆಯರಹಳ್ಳಿ ಅಂತ ಬರುತ್ತಿಲ್ಲ ಅಲ್ಲಿ. ಸೊ ಎಕ್ಸಾಕ್ಟ್ಲಿ ಆರ್ಟ್ ಆಫ್ ಲಿವಿಂಗ್ ಆಪೋಸಿಟ್ ಅಲ್ಲಿ ಒಂದು ಆಯುರ್ವೇದಿಕ್ ಹಾಸ್ಪಿಟಲ್ ಇದೆ. ಅದ್ರ ಕೆಳಗಡೆ ಒಂದಷ್ಟು 12 ಎಕರೆ ಜಮೀನು ಇದೆ ಅವರು. ಇವಾಗ ಕ್ರೋರ್ಸ್ ತೆಗೆದರು. ಅಲ್ಲಿಗೆ ಪಾರ್ಟಿ ಮಾಡಕ್ಕೆಲ್ಲ ಅವತ್ತಿಗೆ ಎಷ್ಟು, ಬಟ್ ಇವತ್ತಲ್ಲಿ ಇದ್ದಾರೆ ಎಷ್ಟು. ಈಗ ಸಕ್ಸಸ್ ಆಗಿದ ತಕ್ಷಣ ಎಷ್ಟು ಯಾರು ಗೊತ್ತಾ ಮಗ, ನಾವೆಲ್ಲ ಜೊತೆಲಿದ್ವಿ. ನಾನು ಯಾವತ್ತು ಹೇಳೋಣ, ಬಟ್ ಇಟ್ ಇಸ್ ಓನ್ಲಿ ಹಳೇದೊಂದು ಡೇಸ್ ಇತ್ತು. ತುಂಬಾ ಕ್ಲೋಸ್ ಇಲ್ಲ ನಮಗೆ. ಅವ್ರ ಜೊತೆ ಹೋಗ್ತಿದ್ದಾಗ ನೋಡ್ತಿದ್ದೆ. ಸೊ ಇವತ್ತು ಆ ವ್ಯಕ್ತಿಗೆ ಅವತ್ತೇ ಕಾನ್ಫಿಡೆನ್ಸ್ ಇತ್ತು, ನಾನು ಲೈಫಲ್ಲಿ ಏನೋ ಒಂದು ಮಾಡ್ತೀನಿ, ಮಾಡ್ಲೇಬೇಕಂತ. ನಮ್ಗೆ ಸರ್ ಕಾರಲ್ಲಿ ನೀವು ಓಡಾಡ್ಬೋದು ಅಂದ್ರೆ ಇಷ್ಟು ದಿನ ಇಲ್ಲಿ ಹೇಳ್ಕೊಟ್ಟಿದ್ರಲ್ಲ ಅದನ್ನ ಜ್ಞಾಪಕ ಬರುತ್ತೆ. ಅವ್ರು ಹೇಳೋದನ್ನ ಕೇಳ್ತಿರೋದ್ಮೇಲೆ ನಾವು ಹೇಳ್ತಿರೋದನ್ನ ಯಾಕೆ ನೀವು ಕೇಳಲ್ಲ? ಅವ್ರು ಇಲ್ಲಿ ತನಕ ಸಾಧ್ಯ ಇಲ್ಲ ಅಂತ ಹೇಳಿದ್ರು, ನಾವು ಇವತ್ತಿಂದ ನಿಮ್ಗೆ ಸಾಧ್ಯ ಇದೆ 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 ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಆ ಕಾನ್ಫಿಡೆನ್ಸ್ ಮೊದಲನೇದಾಗಿ ನಿಮಗೆ ಬರ್ಬೇಕು. ಬಂದಿದ್ಯಾ? ಮತ್ತೆ ಇಲ್ಲಿ ನಾಶ ಹೋಗ್ತಾನೆ ಹಾಗೆ ಇರುತ್ತಾ? ಇರುತ್ತೆ ಇರಲ್ವಾ? ನೋಡೋಣ. ಸೆಲ್ಫ್ ಕಾನ್ಫಿಡೆನ್ಸ್ ನ ಬೆಳೆಸ್ಕೊಳ್ಳಿ. ಎಲಿಮಿನೇಟ್ ಆಲ್ ನೆಗೆಟಿವಿಟಿ ಫ್ರಮ್ ಯುವರ್ ಮೈಂಡ್. ಬಿಟ್ಬಿಡಿ ಇಷ್ಟು ದಿನ ಏನಾಗಿದೆ ಅದನ್ನೇ ಇಟ್ಕೊಂಡು ಏನ್ ಮಾಡೋಣ. ಮುಗಿದೋಯ್ತು ಸ್ಟೋರಿ, ಚಾಪ್ಟರ್ ಕ್ಲೋಸ್. ಮುಗಿದೋಗಿರೋದ್ರ ಬಗ್ಗೆ ಎಷ್ಟು ಮಾತಾಡೋದು ವೇಸ್ಟ್. ನಿಮ್ಮ ಮೈಂಡ್ ಅನ್ನ ಫಸ್ಟ್ ಆ ನೆಗೆಟಿವ್ ಥಿಂಕಿಂಗ್ ಇಂದ ಆಚೆ ತಗೊಂಡು ಬನ್ನಿ. ನಾವು ಹೊರಗಡೆ ಸೊಸೈಟಿಗೆ ಹೋಗಿದ ತಕ್ಷಣ ಫಸ್ಟ್ ನಮ್ಗೆ ಅಲ್ಲೇ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ಟಿವಿ ಆನ್ ಮಾಡಿದ್ರೆ ಏನ್ ಬರ್ಬೋದು? ಯಾವ್ದೋ ನ್ಯೂಸ್ ಚಾನಲ್ ಬಿಟ್ಟು ಈ ಕಡೆ ಚಾನಲ್ ಹಾಕಿದ್ರೆ ಇವತ್ತು ನಿಮ್ಮ ದಿನ ಭವಿಷ್ಯದಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಸ್ಟಾರ್ಟ್. ಈ ಕಡೆಯಿಂದ ನ್ಯೂಸ್ ಹಾಕಿದ್ರೆ ಯಾರೋ 100 ಜನ ಮಾಡ್ರಾದ್ರು, ಸತ್ರು, ಬೆಂಕಿ ಇಟ್ಟಿದ್ದು, ಇನ್ನೇನೋ ಆಯ್ತು. ಇನ್ನೇನ್ ನೋಡ್ಬೋದು? ಸೋಷಿಯಲ್ ಮೀಡಿಯಾ ನೋಡೋಣ ಅಂದ್ರೆ ಅಲ್ಲಿ ಬರೀ ಬ್ಯಾಂಕ್ ಬಂಗಾರಿ, ಬರೀ ಈ ತರದ್ದು ಏನು ಹೂವಿನ ಮಾಡೋಣ ಅಂತ ಆ ತರದ್ದು. ಎಲ್ಲಿ ನೋಡೋದು? ಪಾಸಿಟಿವಿಟಿ ಎಲ್ಲಿದೆ ನಿಮ್ಗೆ ಲೈಫಲ್ಲಿ?
ಎಲ್ಲೂ ಇಲ್ಲ, ಎಲ್ಲಿದೆ ಅಂದ್ರೆ ಇಲ್ಲೇ ಇರೋದು ಅಲ್ವಾ? ಎಲ್ಲಿದೆ? ಹೊರಗಡೆ ಎಲ್ಲ ಕಂಪ್ಲೀಟ್ಲಿ ನೆಗೆಟಿವ್ ಸೊಸೈಟಿ. ಎಸ್, ನೆಗೆಟಿವ್ ಸೊಸೈಟಿನ ನಾವೆಲ್ಲ ಲೈಫ್ ನ ಲೀಡ್ ಮಾಡ್ತಾ ಇದೀವಿ. ಈ ಒಂದು ಜಾಗದಲ್ಲಿ ನೀವು ಲೈಫ್ ಅಲ್ಲಿ ಸಕ್ಸಸ್ ಆಗ್ಬೋದು, ನೀವು ದುಡ್ಡು ಮಾಡ್ಬೋದು, ಹೆಸರು ಮಾಡ್ಬೋದು, ಕಾರ್ ಓಡಾಡ್ಬೋದು, ಮನೆ ತಗೊಳ್ಬೋದು, ಇದೆಲ್ಲ ಹೇಳ್ಕೊಡ್ತಾರೆ ಡೆಲ್ಲಿ. ಇಲ್ಲಿ ಮಾತ್ರ ಹೊರಗಡೆ ಹಾಗಾಗಿ ಆ ನೆಗೆಟಿವ್ ಮೈಂಡ್ ಇಂದ ಆಚೆ ಬನ್ನಿ, ನೆಗೆಟಿವ್ ಪೀಪಲ್ ಇಂದ ದೂರ ಇರಿ. ಯಾವಾಗಲೂ ನಮ್ಮನ್ನ ನೆಗೆಟಿವಿಟಿ ಬೇಗ ಅಟ್ರಾಕ್ಟ್ ಮಾಡುತ್ತೆ. ಅದಕ್ಕೆ ನಾನು ಆಲ್ರೆಡಿ ಹೇಳಿದೆ, ಸಕ್ಸಸ್ ಅಂಡ್ ಫೇಮಸ್. ಮೊನ್ನೆ ಯಾವ್ದೋ ಒಂದು ರನ್ನಿಂಗ್ ರೇಸ್ ಅನ್ಸುತ್ತೆ, ಐ ಥಿಂಕ್ ಯಾವ್ದೋ ಒಂದು ಹುಡುಗಿ ಏನೋ ಗೋಲ್ಡ್ ಮೆಡಲ್ ಏನೋ ವಿನ್ ಆಗಿದ್ದಾರೆ. ಎಷ್ಟು ಜನ ಇದ್ರು ಅದ್ರೊಳಗಡೆ? ಇದರಲ್ಲಿ ತುಂಬಾ ಖಾಲಿ ಯಾರು ಇರ್ಲಿಲ್ಲ ಪಾಪ. ಹುಡುಗಿ ಒಂದೇ ನಿಂತ್ಕೊಂಡು ಮೆಡಲ್ ತಗೊಂಡ್ರು. ಅದೇ ನೀವು ಹೂವಿನ ಬಾಣದಂತ ಇದ್ದ ತಕ್ಷಣ ಕರ್ಕೊಂಡು ಬಂದ್ರು, ಸನ್ಮಾನ ಮಾಡಿದ್ರು, ಎಲ್ಲ ವೈರಲ್ ಮಾಡೋದು, ಏನೇನೋ ಮಾಡಿದ್ರು. ಫೇಮಸ್ ಸಕ್ಸಸ್ ಅದನ್ನೇ ಹೇಳಿದ್ದು ನಾನು ಡಿಫರೆನ್ಸ್. ಇವತ್ತು ಹೊರಗಡೆ ನೆಗೆಟಿವ್ ಸೊಸೈಟಿ, ನೆಗೆಟಿವ್ ಪ್ರಪಂಚದಲ್ಲಿ ಬದುಕ್ತಿದೀವಿ. ಪಾಸಿಟಿವ್ ಆಗಿ ಇರಬೇಕು ಅಂತ ಹೇಳಿದ್ರೆ ನೀವು ಪಾಸಿಟಿವ್ ವ್ಯಕ್ತಿಗಳ ಜೊತೆ ಇರಬೇಕು, ಪಾಸಿಟಿವ್ ಪೀಪಲ್ ಜೊತೆ ಇರಬೇಕು. ಇಲ್ಲಿ ಬಂದ್ರೆ ನಾವು ಬೆಳಗ್ಗೆಯಿಂದ ಮಾತಾಡ್ತಿದೀವಿ, ನಿನ್ನೆಯಿಂದ ಮಾತಾಡ್ತಿದೀವಿ. ನೀವ್ ಹಿಂಗ್ ಮಾಡ್ಬೋದು, ಇನ್ಕಮ್ ತಗೊಳ್ಬೋದು, ಡ್ರೀಮ್ಸ್ ನ ಅಚೀವ್ ಮಾಡ್ಬೋದು, ಎಲ್ಲ ಮಾಡ್ತೀವಿ. ಹೊರಗಡೆ ಹೋಗ್ತೀವಿ, ನೀವು ಸುಮ್ಮನೆ ಹೋಗ್ಬಿಟ್ಟು ನಿಮ್ಮ ಮನೇಲೇ ಹೇಳಿ, ಬೇರೆ ಎಲ್ಲೂ ಮಾಡೋಣ. ಇವತ್ತು ಒಂದು ಸ್ವಿಫ್ಟ್ ಅಲ್ಲೋ, ಇಲ್ಲ ಒಂದು ಕ್ರೇಟಾನಲ್ಲೋ, ಇಲ್ಲ ಒಂದು ಯಾವ್ದೋ ಒಂದು ಸೆಲ್ಟೋಸ್ ಅಲ್ಲೋ ಯಾವ್ದೋ ಓಡಾಡ್ತಿರ್ತೀರ. ಇನ್ 2 years ಆದ್ಮೇಲೆ ದಿಸ್ ಇಸ್ ಮೈ ಕಾರ್ ಅಂತೇಳಿ ಮುಚ್ಚಿನ ಮನೆ ಫಸ್ಟ್ ಮಾಡೋ ಕೆಲಸ ಮಾಡ ನಂಬಲ್ಲ. ಚಾನ್ಸೇ ಇಲ್ಲ, ಅಕ್ಸೆಪ್ಟ್ ಮಾಡಲ್ಲ. ಯಾಕೆಂದ್ರೆ ನಮ್ಮ ಥಿಂಕಿಂಗ್ ಅದಲ್ಲ, ನಮ್ದಲ್ಲ ಅಂತ ಡಿಸೈಡ್ ಆಗ್ತೀವಿ. ಯಾಕೆ ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡ್ಬೋದು? ಸಾಧ್ಯ ಇದೆ. ಹಾಗಾಗಿ ನಿಮ್ಮ ಮೈಂಡ್ ಅಲ್ಲಿ ಇರುವಂತ ನೆಗೆಟಿವ್ ನ ಫಸ್ಟ್ ತೆಗಿರಿ, ನೆಗೆಟಿವ್ ಪೀಪಲ್ ಇಂದ ದೂರ ಇರ್ತೀರಾ. ನಾವು ಇಷ್ಟು ಹೇಳಿದ ಮೇಲೆ ಅವ್ರ ಜೊತೆ ಹೋಗ್ತೀವಿ ಅಂತಂದ್ರೆ ತಥಾಸ್ತು. ಓಕೆ, ನೆಕ್ಸ್ಟ್, ಅವಾಯ್ಡ್ ಫೋಕಸಿಂಗ್ ಟೂ ಮಚ್ ಆನ್ ವಾಟ್ ಅದರ್ ಪೀಪಲ್ ಥಿಂಕ್. ಇದು ತುಂಬಾ ಇಂಪಾರ್ಟೆಂಟ್. ನಾವು ಮಾಡೋದ್ರ ಬಗ್ಗೆ, ಯೋಚನೆ ಮಾಡೋದ್ರ ಬಗ್ಗೆ ಥಿಂಕ್ ಮಾಡಲ್ಲ. ಬೇರೆಯವ್ರ ಬಗ್ಗೆನೇ ನಾವು ಯೋಚನೆ ಮಾಡಿ ಮಾಡಿ ನಮ್ಮ ಜೀವನ ಏನಾಗಿರುತ್ತೆ, ಅರ್ಧ ಮುಗಿದೋಗಿರುತ್ತೆ. ಮೊನ್ನೆ ತನಕ ನಾನೀಗ ಹೇಳಿದ್ನಲ್ಲ ಎಕ್ಸಾಂಪಲ್, ಎಷ್ಟು ನಮ್ ಜೊತೆ ಇಲ್ಲಿ ಇರ್ತಿದ್ದ ಇವತ್ತು ಹಂಗಾಗೋದಾದ್ರೆ, ಹೌದು ರೀ, ಅವ್ರು ಪ್ರಯತ್ನ ಪಟ್ರು, ಎಫರ್ಟ್ ಹಾಕಿದ್ರು, ಆ ಫೋಕಸ್ ಇಟ್ಕೊಂಡಿದ್ರು, ಆಗ್ಲೇಬೇಕು ಅನ್ನೋ ಒಂದು ಡಿಸೈರ್ ಇತ್ತು, ಅದಕ್ಕೆ ಹಂಗಾದ್ರು. ನಮ್ಮ ಫೋಕಸ್ ಚೇಂಜ್ ಆಯ್ತು, ಅದಕ್ಕೆ ನಾವು ಹಿಂಗಿದೀವಿ. ಹಾಗಾಗಿ ಆದಷ್ಟು ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಅವ್ರು ಹಿಂಗಾದ್ರು, ಅವ್ರು ಹಂಗಾದ್ರು, ಅದ್ ಹಿಂಗಂತೆ ಹಂಗಂತೆ ಅಂತ ನಮ್ಮ ಲೈಫ್ ಬಗ್ಗೆ, ನಮ್ಮ ಫ್ಯೂಚರ್ ಬಗ್ಗೆ, ನಮ್ಮ ಸಕ್ಸಸ್ ಬಗ್ಗೆ, ನಮ್ಮ ಫ್ಯಾಮಿಲಿ ಬಗ್ಗೆ, ನಾವು ಏನ್ ಆಗಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಒಳ್ಳೇದು. ಇದನ್ನ ಬಿಡಬಿಡಿ. ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಈ 6 ಪವರ್ಫುಲ್ ಪಾಯಿಂಟ್. ಐಡೆಂಟಿಫೈ ಸ್ಟ್ರೆಂತ್ಸ್ ಅಂಡ್ ವೀಕ್ನೆಸ್, ಹ್ಯಾವ್ ಎ ಪಾಸಿಟಿವ್ ವ್ಯೂ ಆಫ್ ಯುವರ್ ಸೆಲ್ಫ್. ನಿಮ್ಮ ಸ್ಟ್ರೆಂತ್ ಏನು ಎಷ್ಟೊಂದು ಜನ ಗೊತ್ತೇ ಇಲ್ಲ, ವೀಕ್ನೆಸ್ ಏನು. ನಾನು ಆಲ್ರೆಡಿ ತುಂಬಾ ಜನ ಹತ್ರ ಕೇಳ್ತಾ ಇರ್ತೀನಿ, ಈ ಬೆಳಗ್ಗೆ ಅದನ್ನೇ ಕೇಳಿದೆ, ಯಾಕೆ ನೀವು ನಿಮ್ಮ ಸ್ಟ್ರೆಂತ್ ಅಂದ್ರೆ ನನಗೂ ಮಾಡಕ್ ಸಾಧ್ಯ ಇದೆ ಅಂತ ಯೋಚನೆ ಮಾಡಲ್ಲ. ಒಂದು ಎಲಿಫೆಂಟ್ ಇರುತ್ತಲ್ಲ, ಬೇಬಿ ಎಲಿಫೆಂಟ್, ಅದು ತುಂಬಾ ಜನ ಗೊತ್ತಿರೋ ಸ್ಟೋರಿ. ಈ ದೇವಸ್ಥಾನಗಳೆಲ್ಲ ಹೋದ್ರೆ ಅದೊಂದು ಆನೆ ಇಟ್ಟಿರುತ್ತೆ ದೊಡ್ಡದು. ಆನೆ ಏನ್ ಮಾಡುತ್ತೆ, ನಿಮ್ಗೆ ಬಂದಿದ ತಕ್ಷಣ ಆಶೀರ್ವಾದ ಮಾಡುತ್ತೆ, ದುಡ್ಡು ಕೊಡ್ತೀರಾ, ಹೋಗ್ತೀರಾ. ಬಟ್ ಭಯ ಇಲ್ವಾ ನಿಮ್ಗೆ? ಇರುತ್ತೆ ಇರಲ್ವಾ? ಇರುತ್ತೆ. ಬಟ್ ಆದ್ರೂ ಆನೆ ಏನು ಮಾಡಲ್ಲ. ಯಾಕೆ? ಕೆಲವೊಂದು ಟೈಮ್ ಕಟ್ಟಾಕಿರ್ತಾರೆ, ಕೆಲವೊಂದು ಟೈಮ್ ಚಿಕ್ಕದು ಒಂದು ಚೈನಾ ಕಟ್ಟಾಕಿರ್ತಾರೆ, ಕಟ್ಟಿರ್ತಾರೆ. ಕರೆಕ್ಟ್ ಅಲ್ವಾ? ಮೈಂಡ್ ಸೆಟ್. ಏನ್ ಮಾಡಿರ್ತಾರೆ, ಒಂದು ಸಣ್ಣ ಎಲಿಫೆಂಟ್ ನ, ಬೇಬಿ ಎಲಿಫೆಂಟ್ ನ ತಗೊಂಡು ಬಂದು ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ದೊಡ್ಡದೊಂದು ಚೈನ್ ಹಾಕಿರ್ತಾರೆ, ಕಟ್ಟಿರ್ತಾರೆ. ಅದು ದಿನ ಪಾಪ ಆನೆ ಹಿಂಗನ್ನೋದು ಎಳಿಯೋದು, ಇಡೋದಲ್ಲ ಹಿಂಗನ್ನೋದು, ಅದಷ್ಟೇ ಇಷ್ಟೇ. ಅದು ಸರ್ಕಸ್ ಬಿಟ್ರೆ ಏನಿಲ್ಲ. ಮತ್ತೆ ಹಿಂಗೆ ಎಳೆಯುತ್ತೆ, ಅಯ್ಯೋ ಕಟ್ಬಿಡಿದ್ರೆ ಆಗಲ್ಲ. ಅದು ಮೈಂಡ್ ಸೆಟ್ ಆಗೋಯ್ತು. ಬೆಳೀತಾ 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 ಇನ್ ನನ್ನ ಜೀವನ ಇಷ್ಟೇ, ಇಲ್ಲೇ ಕಟ್ಟಾಕ್ಬಿಟ್ಟಿದ್ದಾರೆ, ಇನ್ಯಾವತ್ತು ನಾನು ಇದನ್ನ ಕಿತ್ಕೊಂಡು ಹೋಗಕ್ಕಾಗಲ್ಲ, ಮುಗೀತು ನನ್ನ ಜೀವನ ಅಂತ. ಅದೇ ಆನೆ ತುಂಬಾ ದೊಡ್ಡದಾದ್ಮೇಲೆ ಚೈನ್ ಚಿಕ್ಕದಾಗಿರ್ತಾರೆ, ಆಕ್ಚುಲಿ ಅಷ್ಟು ದೊಡ್ಡದಾಗಿರೋದು. ಆನೆಗೆ ಮೈಂಡ್ ಸೆಟ್ ಇರುತ್ತೆ, ಎಷ್ಟು ವರ್ಷದಿಂದ ಟ್ರೈ ಮಾಡ್ತಿದ್ದೀನಿ ಗುರು, ಅವತ್ತಿಂದನೇ ಕಿತ್ಕೊಳಕ್ ಆಗ್ಲಿಲ್ಲ ನನ್ಗೆ, ಇನ್ನು ಆಗತ್ತಾ? ಅದೇನಿಲ್ಲ, ಸುಮ್ಮನೆ ಒಂದ್ಸರಿ ಫೋರ್ಸ್ ಹೇಳಿದ್ರೆ ಬಂದ್ಬಿಡುತ್ತೆ. ಬಟ್ ಮಾಡಲ್ಲ, ಟ್ರೈ ಮಾಡಲ್ಲ. ಯಾಕೆ ಅಂದ್ರೆ
ಮೈಂಡ್. ನಮಗೂ ಅದನ್ನೇ ಮಾಡಿದ್ದು. ಚೆನ್ನಾಗಿ ಓದು ಮಗನೇ, ಚೆನ್ನಾಗಿ ಓದು ಮಗಳ, ಬೇರೆಯವ್ರ ಜೊತೆ ಎಲ್ಲ ಸೇರ್ಬೇಡ, ಶಿವ ಜೊತೆ ಮಾತ್ರ ಹೋಗ್ಬೇಡ, ಉದಯ್ ಶೆಟ್ಟರ್ ಜೊತೆ ಎಕ್ಸಾಮ್ ಉದಯ್ ಶೆಟ್ಟರ್ ಜೊತೆ ಸೀದಾ ಅವ್ರ ಹತ್ರ ಉದಯ್ ಶೆಟ್ಟರ್ ಹತ್ರ ಸೀದಾ ಹಿಂಗೆ ಪಕ್ಕೊಂಡು ಹೋಗ್ಬೇಕು, ರೋಡ್ ನೋಡ್ಕೊಂಡು ಹೋಗಿ ರೋಡ್ ನೋಡ್ಕೊಂಡು ವಾಪಸ್ ಬರ್ಬೇಕು, ಮಿಕ್ಕಿದೇನು ಮಾಡಬಾರ್ದು ಅಂತ ಹೇಳ್ಕೊಟ್ಟು. ಕರೆಕ್ಟ್ ಅಲ್ವಾ? ಅದಕ್ಕೆ ನಾವೇನಾಗಿದ್ದೀವಿ, ಚೆನ್ನಾಗಿ ಓದಿ ಬೇರೆ ಕಂಪ್ನಿ ಕೆಲಸ ಮಾಡಿ ಆ ಕಂಪ್ನಿ ಉದ್ಧಾರ ಮಾಡ್ತಿದೀವಿ. ಇವತ್ತಿನ ಚೇಂಜ್ ಮಾಡಿ, ನಿಮ್ಮ ಮಕ್ಕಳಿಗೂ ಮೈಂಡ್ ಸೆಟ್ ಚೇಂಜ್ ಮಾಡಿ, ಚೆನ್ನಾಗಿ ಓದಿಸಿ, ಅವ್ರು ಬಿಡಿ. ನೀನು ಒಬ್ಬ ರತನ್ ಟಾಟಾ ತರ ಎಂಟರ್ಪ್ರನರ್ ಆಗ್ಬೇಕು ಅಂತೀವಿ, ಹೇಳ್ಕೊಡಿ, ಅವ್ರ ಬಗ್ಗೆ ಹೇಳ್ಕೊಡಿ. ಯಾಕಾಗಲ್ಲ? ಬಿಸ್ನೆಸ್ ಒಬ್ಬ ಎಂಟರ್ಪ್ರನರ್ ಬಗ್ಗೆ ಹೇಳ್ಕೊಡಿ. ಇರುತ್ತೆ ಸಕ್ಸಸ್, ಫೇಲ್ಯೂರ್, ಚಾಲೆಂಜಸ್ ಎಲ್ಲ ಬರುತ್ತೆ. ನಮ್ಮ ಒಂದು ಮೈಂಡ್ ಸೆಟ್ ನ ನಾವು ಚೇಂಜ್ ಮಾಡ್ಕೋಬೇಕು. ಮಾಡ್ಕೋಬೋದಾ? ನೋಡೋಣ. ಇಂಪ್ರೂವ್ಡ್ ಎಬಿಲಿಟಿ ಅಂಡ್ ನಾಲೆಡ್ಜ್. ಅವಾಗ ಈ ತರದ್ದು ಟ್ರೈನಿಂಗ್ ಅನ್ನ ಅಟೆಂಡ್ ಮಾಡಿ 3,500 ಇಸ್ಕೊಂಡ್ರು. ಎಷ್ಟು ಇಸ್ಕೊಂಡ್ರೆ ಸರ್? 3,500 3,000 ಅದರೊಳಗೆ ಡಿಸ್ಕೌಂಟ್. ಓಕೆ, ನೋಡಿ ಎಷ್ಟು ಉದಾಹರಣೆ ಮನಸ್ಸು ನಮ್ದೆಲ್ಲ. 2,500 ಇಸ್ಕೊಂಡ್ರ 3,000 ಕೊಟ್ಟರು ಕೇಳ್ತಾರೆ, ಅದೇ ನಮ್ಮ ಹತ್ರ 3,000 ತಗೊಂಡ್ರಿ ಅಂತ. 3,500 ತಗೊಂಡ್ರೆ ಕೇಳ್ತಾರೆ. ಫುಲ್ ಕೊಟ್ಟರು ಫುಲ್ ನಾಲೆಡ್ಜ್, 2,500 ಕೊಟ್ಟರಿಗೆ ಹಾಫ್ ನಾಲೆಡ್ಜ್. ಅಷ್ಟೇ ಹೇಳ್ಕೊಳತ್ತ. ಆದ್ರೆ ಇವ್ರು ಇಲ್ಲಿ ಕಟ್ ಮಾಡಿದ್ರೆ ನಾವು ಅಲ್ಲಿ ಕಟ್ ಆಗಿರುತ್ತೆ ಅಂತ. ಓಕೆ ಓಕೆ. ಸೊ ಎಬಿಲಿಟಿ ಮತ್ತೆ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೋಬೇಕು. ಅವಾಗ ಈ ತರ ಟ್ರೈನಿಂಗ್ಗಳು ಎಲ್ಲ ಅಟೆಂಡ್ ಮಾಡಿ. 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ ಏನಾದ್ರು ಚಾರ್ಜಸ್ ಇದ್ರೆ ಎಲ್ಲ ಅವತ್ತೇ, 1 ವರ್ಷಕ್ಕಾಗ ಸುದೀಪ್ ಸರ್ ಅವತ್ತೇ ಹೇಳ್ಬಿಟ್ಟಿದ್ದಾರೆ. ಇನ್ನ ಸುದೀಪ್ ಅವ್ರದ್ದು, ಶಿವ ಅವ್ರದ್ದೆಲ್ಲ ಟ್ರೈನಿಂಗ್ ಏನಕ್ಕೆ ಬೇಕು, ಎಲ್ಲ ಅಲಂಚ್ಕೊಂಡ್ಬಿಟ್ಟಿದೀವಿ ಅಂತ ನಿಲ್ಲಿಸ್ಬೇಡಿ. ಯಾವುದೇ ಒಂದು ಮೀಟಿಂಗ್ಗಳಿಲ್ಲ, ದಯವಿಟ್ಟು ಫಸ್ಟ್ ನೀವು ಅಲ್ಲಿ ಪ್ರೆಸೆನ್ಸ್. ಕಲಿಯೋದಕ್ಕೆ ಯಾವುದೇ ತರ ಲಿಮಿಟ್ಸ್ ಇಲ್ಲ. ಕಲಿಯೋದು